ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳು ಅಂದರೆ ಒಂದು ರೀತಿ ಸಂತೋಷ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಏನೊಂದು ಮೆಡಿಸನನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಬೇಕಾದ್ರೆ, ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ನೆಮ್ಮದಿಯುತವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ. ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗಾಗಿ ಅದ್ಭುತವಾಗಿರತಕ್ಕಂಥ ಒಂದು ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ನ ಆಯುರ್ವೇದಿಕ್ ಉತ್ಪನ್ನಗಳಾದ ಎಲ್ಲ ಉತ್ಪನ್ನಗಳು ಕೂಡ ನಿಮಗೆ ಲಭ್ಯವಿರ್ತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರತಕ್ಕಂಥ ಇವರ ಅದ್ಭುತವಾಗಿರತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ, ಈಗಾಗಲೇ ಶಿರ್ಡಿಯಲ್ಲಿ ಸಾಕಷ್ಟು ಜನ ಭಕ್ತರು ಇವತ್ತು ಯಥೇಚ್ಛವಾದಂಥ ರೀತಿಯಲ್ಲಿದ್ದಾರೆ. ಭಕ್ತರನ್ನು ಒಳಗೊಂಡಿರ್ತಕ್ಕಂತಹ ಬಾಬಾರವರ ಸಾನ್ನಿಧ್ಯ. ಆದರೆ ಬಾಬಾರವರ ಒಂದು ನುಡಿಮುತ್ತಿದೆ, ನೀನು ಎಲ್ಲಿದೆಯೋ ಅಲ್ಲಿಗೆ ನಾನೇ ಬರ್ತೇನೆ. ನೀನು ಯಾವಾಗ ನನ್ನ ನೆನೆಸ್ಕೊಳ್ತೀಯೋ ಆಗ ನೀನು ಕಾಣಿಸ್ಕೊಳ್ತೇನೆ. ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇದೆಯೋ ಆಗ ನಾನು ನಿನ್ನ ಜೊತೆಲೇ ಇರ್ತೇನೆ. ಹಾಗೆ ಪ್ರತಿ ಕ್ಷಣದಲ್ಲೂ ಸಹಿತ
ನಿನ್ನ ಕಣ್ಣಿನ ರೆಪ್ಪೆ ಓಡಾಡುವಂತಹ ಕಾಲ ಎಲ್ಲಿದೆಯೋ, ಎಲ್ಲಿ ನಿನ್ನ ಕಣ್ಗಳು ಆಯಿಸ್ಯೋ ಅಲ್ಲೆಲ್ಲವೂ ಸಹಿತ ನಾನು ನಿನಗೆ ಕಾಣಿಸ್ತೀನಿ ಅಂತ ಬಾಬಾರವರು ಹೇಳ್ತಾರೆ. ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಸಹಿತ ಪ್ರಾರ್ಥನೆ ಮಾಡ್ತಾ, ಗುರು ದತ್ತ ಮಹಾರಾಜರನ್ನು ಆರಾಧನೆ ಮಾಡ್ತಾ, ಜಗದ್ಗುರುಗಳಾದಂತಹ ಆದಿಶಂಕರರು ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ, ಗುರು ಪರಂಪರೆ ಇರ್ತಕ್ಕಂಥದ್ದನ್ನ, ಯಾವುದೇ ಅವಧೂತ ಪರಂಪರೆ ಆಗಿರಲಿ, ಗುರು ಪರಂಪರೆ ಆಗಿರಲಿ, ಒಟ್ಟಾರೆ ಹೇಳಬೇಕಂದ್ರೆ ಗುರು ಎಂಬತಕ್ಕಂತಹ ಪದದಲ್ಲಿರ್ತಕ್ಕಂತಹ ಮೂಲಾರ್ಥವನ್ನು ಅರ್ಥ ಮಾಡಿಕೊಂಡು ಗುರುಗಳಿಗೆ ನಮಸ್ಕಾರ ಮಾಡಿ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ನಿಮ್ಮ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವ ಶಕ್ತಿ ಅಥವಾ ಯಾವುದಾದ್ರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದು ಗುರುವಿನ ಅನುಗ್ರಹದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇದೆಲ್ಲರೂ ಚಿಂತನೆ ಮಾಡಬೇಕಾದಂಥದ್ದು. ಬಾಬರವರ ಸಾನ್ನಿಧ್ಯದಲ್ಲಿ ಎಲ್ಲರೂ ಶಿರಡಿ ಯಾತ್ರೆ ಮಾಡ್ತಾರೆ. ಆದರೆ ಶಿರಡಿ ಯಾತ್ರೆಗೆ ಹೊರಡಲಿಕ್ಕೆ ಆಗದಿರತಕ್ಕಂಥವರು ಎಷ್ಟೋ ಜನ ಇದ್ದಾರೆ. ಎಲ್ಲ ಕ್ಷೇತ್ರಗಳಿಗೂ ಸಹಿತ ಅಂದುಕೊಂಡ ತಕ್ಷಣ ಹೊರಡ್ಬೋದು, ಆದರೆ ಶಿರಡಿಗೆ ಮಾತ್ರ ನೀವು ಅಂದುಕೊಂಡ ತಕ್ಷಣ ಹೋಗ್ಲಿಕ್ಕೆ ಆಗೋದಿಲ್ಲ. ಶಿರಡಿಯಲ್ಲಿ ಬಾಬಾ ಒಂದು ದಿನಕ್ಕೆ ಇಷ್ಟು ಜನಕ್ಕೆ ನಾನು ದರ್ಶನ ಕೊಡ್ತೇನೆ, ಇಷ್ಟು ಜನ ಬಂದು ನನ್ನ ದರ್ಶನ ಮಾಡಿ ಅಂದರೆ ಆ ಅಷ್ಟು ಜನಕ್ಕೆ ಮಾತ್ರವೇ ಅಲ್ಲಿ ಸೀಮಿತ ಆಗುತ್ತೆ. ಆದರೆ ದರ್ಶನ ಬೇರೆ ಗರ್ಭಗುಡಿಗಳಲ್ಲಿದ್ದ ಹಾಗೆ ಬಾಬರವರ ಮುಂದೆ ಹೊರಡಬೇಕಾದ್ರೆ ಆ ಗರ್ಭಾಂಗಣ ಎಂಬತಕ್ಕಂಥದ್ದು ಚಿಕ್ಕದಾಗಿದ್ದು 4 ಜನಕ್ಕೋ 5 ಜನಕ್ಕೋ ಅಥವಾ 100 ಜನಕ್ಕೋ 200 ಜನಕ್ಕೋ ಮಾತ್ರ ದರ್ಶನ ಅಲ್ಲ, ಏಕಕಾಲಕ್ಕೆ 1000 ಜನ ದರ್ಶನ ಮಾಡ್ಬೋದು. ಆದರೆ ಅಷ್ಟು ಜನ ನೋಡಿದ್ರು ಸಹಿತ ನೋಡತಕ್ಕಂತಹ 1000 ಜನದ ಒಂದು ಸರ್ತಿ ನೋಡುವಂಥ ದೃಷ್ಟಿ ಆ 1000 ಜನನ ತನ್ನ ಕಣ್ಗಳಿಂದ ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ನೋಡುವಂತಹದ್ದು ಅಲ್ಲಿ ಬಾಬಾರವರ ವಿಗ್ರಹದಲ್ಲಿರ್ತಕ್ಕಂಥ ಒಂದು ಚೈತನ್ಯ. ಬಾಬಾರವರ ಮುಂದೆ ನಿಂತುಕೊಳ್ಳುವಂತಹ 1000 ಜನ ಒಂದೇ ಕಾಲದಲ್ಲಿ ನಿಂತು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲೂ ಆರತಿಗಳ ಕಾಲದಲ್ಲಿ ದಿನಕ್ಕೆ 3 ಪ್ರಧಾನವಾಗಿರ್ತಕ್ಕಂಥ ಆರತಿಗಳಾಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲ. ಇದೆಲ್ಲ ಆದ ನಂತರ ರಾತ್ರಿ ಶಯನಾರ್ತಿನೂ ಇದೆ. ಏನೇ ಆದರೂ ಆರತಿಗಳಿಗೆ ಅಂತ ಸಾಕಷ್ಟು ಜನ ಭಕ್ತರು ಆರತಿನೇ ದರ್ಶನ ಮಾಡಬೇಕು. ಯಾಕೆಂದರೆ ಆರತಿ ದರ್ಶನ ಮಾಡುವ ಕಾಲ ಎಲ್ಲ ಭಕ್ತರು ಸಹಿತ ಸಾಕಷ್ಟು ಜನ ಭಕ್ತಿಯಿಂದ ಶ್ರದ್ಧೆಯಿಂದ ನಿಂತ್ಕೊಳ್ತಾರೆ. ಇದಕ್ಕಾಗಿ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಿರ್ತಾರೆ. ಬರೀ ದರ್ಶನ ಮಾಡಿ ಹೋಗೋರು ಬೇರೆ, ಆರತಿ ದರ್ಶನ ಮಾಡ್ತಕ್ಕಂಥವ್ರು ಬೇರೆ. ಆದರೆ ಆರತಿಗೆ ದರ್ಶನಕ್ಕೆ ಹೋದಾಗ ಎಲ್ಲರ ಕಣ್ಗಳನ್ನು ಎಲ್ಲರನ್ನೂ ಹತ್ತಿರದಿಂದ ನೋಡುವಂಥದ್ದು ಬಾಬರವರ ಕೈಂಕರ್ಯ. ಹೋಗೋ ಪ್ರತಿಯೊಬ್ಬ ಯಾತ್ರಿಕರು, ಬಾಬರವರ ಪ್ರತಿಯೊಬ್ಬ ಭಕ್ತರು ಹೇಳೋ ಮಾತಿಷ್ಟೇ, ಬಾಬರವರು ಪ್ರತ್ಯೇಕವಾಗಿ ನನ್ನನ್ನೇ ನೋಡಿದ್ರು, ನನ್ನನ್ನು ಮಾತಾಡಿದ್ರು. ನಾನು ಬಾಬರವರನ್ನು ನೋಡಿದೆ, ಬಾಬರವರ ಕಣ್ಗಳು ನನ್ನನ್ನಷ್ಟೇ ನೋಡ್ತಾ ಇತ್ತು ಅಂತ ನಮ್ಗಳ ಮನಸ್ಸು ಹೇಳುತ್ತೆ. ಆದರೆ ಬಾಬರವರು ಆ ಪ್ರಾಂತ್ಯದಲ್ಲಿ ಬಂದಂತಹ ಎಲ್ಲ ಭಕ್ತರನ್ನು ಸಹಿತ ಸಾಮೂಹಿಕವಾಗಿ ನೋಡುವಂಥ ಆ ದೃಶ್ಯಗಳಿದೆಯಲ್ಲ, ಅಬ್ಬಬ್ಬಾ, ಅದರ ಆನಂದವೇ ಬೇರೆ. ಕಲಿಯುಗದಲ್ಲೂ ಇಂತಹದ್ದೊಂದು ಪವಾಡ ಇದೆಯಾ? ಅದು ಶಿರಡಿಯಲ್ಲಿದೆ. ದರ್ಶನ ಮಾಡೋಣ, ಮತ್ತೊಮ್ಮೆ ಬಾಬಾರವರ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ ಪ್ರಚೋದಯಾತ್. ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಪರಂಪರೆಯನ್ನು ಆರಾಧನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬ ಭಕ್ತರಿಗೂ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರಿಗೂ ಅನುಗ್ರಹ ಕೊಡಲಿ, ಗುರುಗಳ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 20/6/2024 ಗುರುವಾರ, ತ್ರಯೋದಶಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಈ ಮಹಾನಕ್ಷತ್ರದಲ್ಲಿ ನಿಮಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ತಿಳಿಸ್ತಾರೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾತಕ್ಕಾಗಿ ಇಲ್ಲಿವರೆಗೂ ಈ ವಿಚಾರ ನಿಮ್ಮ ಮುಂದೆ ಹಂಚಿಕೊಂಡಿರಲಿಲ್ಲ ಅಂದರೆ, ಪ್ರತ್ಯಕ್ಷವಾಗಿ ನೋಡಬೇಕು, ಸತ್ಯಾಸತ್ಯತೆಗಳೇನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಆ ಗೊತ್ತಾದಾಗ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಪೂರಿ ಜಗನ್ನಾಥನಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕಾಗಿ ರಾಜ್ಯದ ಜನತೆ ಎಷ್ಟೋ ಜನ ಪೂರಿ ಜಗನ್ನಾಥಿಗೆ ಹೋಗ್ಲಿಕ್ಕೆ ಆಗದಿರತಕ್ಕಂಥವ್ರಿಗೆ ಕೃಷ್ಣನ ಹೃದಯ, ಕೃಷ್ಣನ ಪದಾರ್ಥ ಇವತ್ತಿಗೂ ಇದೆ ಅಂದರೆ ಅದು ಪೂರಿ ಕ್ಷೇತ್ರದಲ್ಲಿ. ಅಂತಹ ಒಂದು ಸತ್ಯ, ಒಂದು ಪವಾಡ ಅಲ್ಲಿರೋದ್ರಿಂದ
ಅಲ್ಲಿರ್ತಕ್ಕಂಥ ಆ ಬೃಹತ್ ಮಟ್ಟದ ರಥ ಇದೆಯಲ್ಲ, ರಥದ ಮೇಲೆ ಅರ್ಚಕರು ಅಥವಾ ಅಲ್ಲಿನ ಪರಿಚಾರಕರು ಅವರು ಒಂದು 300 ಜನ ಇರ್ತಾರೆ. ರಥವನ್ನು ಏರಿ ನಿಂತು ಭಗವಂತನ ದರ್ಶನದ ಜೊತೆಗೆ ರಥ ಬರುವಂತಹ ಆ ರಾಜ ಗಾಂಭೀರ್ಯ, ಅದನ್ನು ನೋಡಲಿಕ್ಕೆ 300 ಜನ ಮೇಲೆ ಕಾರ್ಯಕರ್ತರು, ಸೇವಾಕರ್ತರು ಅವರ ನಿಂತಿರ್ತಾರೆ. ರಥ ಬರುವಾಗ ಇವತ್ತಿಗೂ ಸಹಿತ ಆ ಭಾಗದ ರಾಜನ ವಂಶಸ್ಥರು ಪರಕೆಯಿಂದ, ಬಂಗಾರದ ಪರಕೆಯಿಂದ ಆ ಸ್ಥಳವನ್ನು ಶುದ್ಧಿ ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ಬರ್ತಕ್ಕಂಥವ್ರು ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ. ಅಂದೇ ಆ ಬೃಹತ್ ಮಟ್ಟದ ರಥವನ್ನು, ಆ 3 ರಥಗಳು ಸಹಿತ ಬರಬೇಕಾದ್ರೆ ಕೃಷ್ಣ, ಬಲರಾಮ ಮತ್ತು ಸುಭದ್ರ, ಹೀಗೆ ವಿಶೇಷವಾಗಿರ್ತಕ್ಕಂತಹ ರಥಗಳು ಬರಬೇಕಾದ್ರೆ ಆ ರಥಗಳನ್ನು ನೋಡಲಿಕ್ಕೆ ಒಂದು ವೈಭೋಗ. ಸುಭದ್ರೆ ಮತ್ತು ಬಲರಾಮ ಮತ್ತು ಕೃಷ್ಣನ ಆ ಸುಂದರವಾದಂತಹ ವಿಗ್ರಹಗಳು ರಥದ ಮೇಲಿದ್ದಾಗ ಅಲ್ಲಿನ ಪರಿಚಾರಕರು, ಅರ್ಚಕರು ಅವರೇ ಒಂದು 300 ಜನ ರಥದ ಮೇಲೆ ಇರ್ತಾರೆ. ಅಂದರೆ ಎಷ್ಟು ದೊಡ್ಡ ರಥ ಆಗಿರ್ಬೋದು, ಆ ರಥವನ್ನು ಎಳಿತಕ್ಕಂಥ ಪರಿಕ್ರಮ ಹೇಗಿರ್ಬೋದು, ರಥದ ದೇವಾಲಯದ ಮುಂಭಾಗ ಇರ್ತಕ್ಕಂಥ ಸ್ಥಳ ಹೇಗಿರ್ಬೋದು, ಹಬ್ಬಬ್ಬ ಎಲ್ಲವೂ ವಿಶೇಷವೇ. ಏನು ರಥ ಎಳೆಯೋದಂದ್ರೆ ಹುಡುಗಾಟದ ಮಾತಾ? ಈ ರಥವನ್ನು ನಿರ್ಮಾಣ ಮಾಡಲಿಕ್ಕಾಗಿ ದೈವಶಿಲ್ಪಿ ವಿಶ್ವಕರ್ಮರೇ ಬರ್ತಾರೆ ಎಂಬತಕ್ಕಂಥದ್ದಿದೆ. ಪೂರಿ ಜಗನ್ನಾಥಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸತ್ಯ ಘಟನೆ ಇದೆ. ಇವತ್ತಿಗೂ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಅದು ಪೂರಿ ಜಗನ್ನಾಥ್. ಕಲಿಯುಗದಲ್ಲಿ ಸಾಕಷ್ಟು ಜನ ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಯಾವುದನ್ನೇ ಆದರೂ ಸಹಿತ ತರ್ಕಕ್ಕೆ ತೆಗೆದುಕೊಂಡು ಅದು ಹಾಗಲ್ಲ, ಹೀಗೆ, ಇದು ಹೀಗೆ ನಡೆಯೋದು, ಇದರಿಂದಲೇ ಆಗೋದು ಅಂತ ಹೇಳುವಂಥವ್ರು ಇವತ್ತಿಗೂ ಇದ್ದಾರೆ, ಇಲ್ಲ ಅಂತಿಲ್ಲ. ಇರಬೇಕು, ಅವರಿದ್ರೇ ಲಕ್ಷಣ. ಬರೀ ಬಂಗಾರವಾಗಿದ್ದರೆ ಸಾಲದು, ಬಂಗಾರಕ್ಕೊಂದು ಪಾಲಿಶ್ ಬಿದ್ರೇ ಅದಕ್ಕೆ ಮೆರುಗು ಜಾಸ್ತಿ ಅಂತ ಹೇಳ್ತಾರೆ. ಕೃಷ್ಣನ ಪದಾರ್ಥ, ಕೃಷ್ಣ ತನ್ನ ಕಾಯಕವನ್ನು ಮುಗಿಸಿ ವಿಶ್ರಾಂತಿಗಾಗಿ ಒಂದು ಮರದ ಬುಡದಲ್ಲಿ ನಿಂತಿದ್ದಾಗ, ಮರದ ಬುಡದಲ್ಲಿ ತಾನು ಕಾಲ್ಚಾಚಿ ಮಲಗಿದ್ದಾಗ ಕಾಲಿನ ಹೆಬ್ಬೆರಳಲ್ಲಿದ್ದಂಥ ಪ್ರಾಣ, ಆ ಪ್ರಾಣ ಪಕ್ಷಿ ಒಬ್ಬ ಬೇಡ ತಾನು ಹೊಡೆಯುವಂತಹ ಬಿಲ್ಲಿನಿಂದ ಬಾಣ ಯಾವಾಗ ಬಂದು ಹೆಬ್ಬೆರಳಿಗೆ ಸೇರ್ತೋ ಆಗ ಈ ದೇಹದಿಂದ ಆತ್ಮ ದೂರ ಆಗುತ್ತೆ. ಕೃಷ್ಣನ ಆತ್ಮ ಹೊರಗೆ ಹೊರಡುತ್ತೆ. ಆದರೆ ಆತ್ಮ ಹೊರಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ, ಅಲ್ಲಿ ಸಾಧ್ಯವೇ ಇಲ್ಲ. ದೇಹ ನಶ್ವರ, ದೇಹಕ್ಕೆ ವಯಸ್ಸಾಯಿತು, ಮುಪ್ಪಾಯಿತು. ಹಾಗೆ ಆ ಇದ್ದಂಥ ಪಾಂಡವರು ದೇಹವನ್ನು ನೋಡಿ ಕೃಷ್ಣ ಮರಣ ಹೊಂದಿದ್ದಾನೆ ಅಂತ ಹೇಳಿ ಕೃಷ್ಣವನ್ನು ಅಲ್ಲೇ ಒಂದು ಕಾಷ್ಟಗಳಿಂದ ಅದನ್ನು ಅಂತ್ಯಕ್ರಿಯೆಗಳನ್ನು ಮಾಡ್ತಾರೆ. ಅದೆಲ್ಲವೂ ಆದ ನಂತರ ಅಸ್ಥಿಗಳನ್ನು ನೋಡುವಂಥ ಕಾಲ, ಹೃದಯ ಭಾಗ ಮಾತ್ರ ಹಾಗೇ ಇರುತ್ತೆ. ಹಾಗೇ ಇದ್ದಂಥ ಹೃದಯವನ್ನು ಏನು ಮಾಡಬೇಕು ಎಂಬತಕ್ಕಂಥ ಯಕ್ಷ ಪ್ರಶ್ನೆಯಲ್ಲೆಲ್ಲರೂ ಚಿಂತನೆ ಮಾಡ್ತಾ ಕೂತ್ಕೊಳ್ತಾರೆ. ಆಗ ಅಲ್ಲಿ ಮುಂಭಾಗದಲ್ಲಿ ಇದ್ದಂತಹ ಒಂದು ಬೇವಿನ ಮರದ ಒಂದು ದಿಮ್ಮೆಯನ್ನು ತೆಗೆದುಕೊಂಡು, ಬೇವಿನ ಮರದ ತುಂಬ ಬೃಹದಾಕಾರವಾಗಿರ್ತಕ್ಕಂತಹ ಮರದ ಒಂದು ತುಂಡು, ಅದರ ಮೇಲ್ಭಾಗದಲ್ಲಿ ಕೃಷ್ಣನ ಹೃದಯವನ್ನು ಇಟ್ಟು ಆ ಸಮುದ್ರದಲ್ಲಿ ತೇಲಿಬಿಡ್ತಾರೆ. ಸಮುದ್ರದಲ್ಲಿ ತೇಲಿಬಿಟ್ಟಂಥ ಆ ಮರದ ದಿಮ್ಮೆ ಮೇಲಿದ್ದಂಥ ಕೃಷ್ಣನ ಹೃದಯ, ಕೃಷ್ಣನ ಪದಾರ್ಥ ಬರ್ತಾ 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 ಇವತ್ತಿನ ಆ ಪೂರಿ ಎಂಬತಕ್ಕಂಥ ಮಹಾಭಾಗಕ್ಕೆ ಬರುತ್ತೆ. ಆ ಬಂದಂತಹದ್ದು ಆ ಭಾಗದ ರಾಜನ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಪ್ರದ್ಯುಮ್ನ ಎಂಬತಕ್ಕಂತಹ ರಾಜನ ಕನಸಲ್ಲಿ ಕಂಡುಕೊಳ್ಳುತ್ತೆ. ರಾಜ ಆ ಪದಾರ್ಥವನ್ನು ಬಹಳ ಜೋಪಾನವಾಗಿ ತರ್ತಾನೆ. ತಂದು ಇದಕ್ಕೊಂದು ವಿಗ್ರಹವನ್ನಾಗಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮನಸ್ಸಲ್ಲಿ ಸಂಕಲ್ಪ ಮಾತ್ರ. ಆ ಸಂಕಲ್ಪಕ್ಕೆ ದೈವಶಿಲ್ಪಿಗಳು, ದೇವರ ಶಿಲ್ಪಿಗಳಾದಂಥ ವಿಶ್ವಕರ್ಮರು ಅವರೇ ಬರ್ತಾರೆ. ಸ್ವತಃ ಬಂದು ಇದಕ್ಕೆ ಸುಂದರವಾದ ವಿಗ್ರಹವನ್ನು ನಾನು ಮಾಡ್ತೇನೆ, ಆದರೆ ನನ್ನದೊಂದು ಕಂಡೀಷನ್ ಇದೆ. ನಾನು ವಿಗ್ರಹವನ್ನು ತಯಾರು ಮಾಡಬೇಕಾದ್ರೆ, ನಾನು ವಿಗ್ರಹವನ್ನು ತಯಾರು ಮಾಡತಕ್ಕಂಥ ಕೊಠಡಿಯಲ್ಲಿ, ಅಂದರೆ ಒಂದು ಆಲಯದಲ್ಲಿ ಅಥವಾ ಒಂದು ಮನೆಯಲ್ಲಿ ಅಥವಾ ಒಂದು ಸ್ಥಳದಲ್ಲಿ ನಾನು ಒಳಗಡೆ ಇದ್ದಾಗ, ನಾನು ಒಳಗಡೆ ಹೋದ ನಂತರ ನೀವು ಆಚೆ ಕಡೆಯಿಂದ ಬಾಗಿಲು ಹಾಕಬೇಕು. ನಾನು ಒಳಗಡೆಯಿಂದ ಬಾಗಿಲು ತೆಗೀರಿ ಅಥವಾ ನಾನು ಶಬ್ದ ಮಾಡಿದಾಗ ಮಾತ್ರ ಆಗಷ್ಟೇ ನೀವು ಬಾಗಿಲು ತೆಗಿಬೇಕು. ಅದನ್ನು ಹೊರತುಪಡಿಸಿ ನೀವು ಸಡನ್ನಾಗಿ ಬಂದು ಯಾರೂ ಬಾಗಿಲು ತೆಗಿಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕ್ತಾನೆ. ಆಯಿತು, ಒಪ್ಕೊಂಡ್ರು, ವ್ಯವಸ್ಥೆ ಆಯಿತು. ಒಂದು ರಾಜನ ಒಂದು ಆಸ್ಥಾನದಲ್ಲೇ ಒಂದು ಬೃಹತ್ ಮಟ್ಟದ ಒಂದು ಬಂಗಲೆ ಇತ್ತು, ಅದರೊಳಗಡೆ ಇವ್ರನ್ನ ಬಿಟ್ಟರು, ಆಚೆ ಕಡೆಯಿಂದ ಕದವನ್ನು ಹಾಕಿದ್ರು.
1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 30 ದಿನಕ್ಕೆ ಬಂತು. ಒಂದಷ್ಟು ದಿನಗಳೇ ಕಳ್ಕೊಳ್ತು. ಒಳಗಡೆಯಿಂದ ಶಬ್ದ ಇಲ್ಲ. ಆ ವಿಗ್ರಹ ಕೆತ್ತನೆ ಮಾಡಬೇಕಾದ್ರೆ ಶಬ್ದ ಬರಬೇಕಲ್ಲ, ಶಬ್ದ ಇಲ್ಲ. ಯಾವುದೇ ಒಂದು ಸಣ್ಣದಾದಂತಹ ಶಬ್ದಗಳು ಕಾಣದಿದ್ದಾಗ ರಾಜರ ಅರ್ಧಾಂಗಿ ಒಮ್ಮೆ ಆ ಒಂದು ದ್ವಾರದ ಹತ್ರ ತನ್ನ ಕಿವಿಯನ್ನು ಆಲಿಸ್ತಾಳೆ. ಏನಾದ್ರು ಶಬ್ದ ಬರ್ತಿದೆಯಾ, ಅಥವಾ ಒಳಗಡೆ ಹೋದಂಥ ಶಿಲ್ಪಿ, ಆ ಶಿಲ್ಪಿಯಲ್ಲಿರ್ತಕ್ಕಂಥ ಶಕ್ತಿ ಅವ್ರಿಗೆ ಗೊತ್ತಿಲ್ಲ. ಒಳಗೆ ಯಾವ ಪ್ರಮಾಣವಾದಂತಹ ವಿಗ್ರಹ ಕೆತ್ತನೆ ಆಗಿದೆ ಅದು ಗೊತ್ತಿಲ್ಲ. ಆದರೆ ಒಳಗಡೆ ಅಂತೂ ಹೊರಡ್ತಾರೆ, ನೋಡುತ್ತಾರೆ. ಅಂದರೆ ಒಳಗಡೆ ದ್ವಾರ ಓಪನ್ ಮಾಡಬಾರ್ದು, ಅದು ಶಾಪಗ್ರಸ್ತರಾಗಿಬಿಡ್ತಾರೆ. ಅಥವಾ ಹೇಗಿದೆಯೋ ಹಾಗೆ ನಿಂತು ಹೋಗುತ್ತೆ. ಶಬ್ದ ಬರ್ತಿಲ್ಲ, ದಿನಗಳು ಉರುಳ್ಬಿಟ್ಟಿದೆ. ರಾಜನ ಹತ್ರ ತನ್ನ ಮನದಾಳದ ಮಾತನ್ನು ಹೇಳ್ಕೊತಾಳೆ. ರಾಜ ದಂಪತಿಗಳು, ತನ್ನ ಪರಿವಾರ ಎಲ್ಲರೂ ಬರ್ತಾರೆ. ಬಂದು ಆ ದ್ವಾರದ ಹತ್ರ ಕಿವಿಯನ್ನು ಆಲಿಸ್ತಾರೆ. ಏನಾದ್ರು ಶಬ್ದ ಆಗ್ತಿದೆಯೇನೋ, ಏನಾದ್ರು ಕೆತ್ತನೆ ಕೆಲಸ ನಡೀತಾ ಇದೆಯೇನೋ. ಆ ಕೆಲಸ ಆಗುವಾಗ ಏನಾದ್ರು ಶಬ್ದಗಳು ಬರಬೇಕಲ್ವಾ. ಆ ಶಬ್ದಗಳು ಬರ್ತಿದೆಯೋ ಇಲ್ವೋ ಎಂಬತಕ್ಕಂಥ ಚಿಂತನೆ, ಆತಂಕ, ಭಯ ಎಲ್ಲವೂ ಶುರುವಾಯಿತು. ಅದೇ ತರಹ ಅದ್ಭುತವಾದಂತಹ ಪದಾರ್ಥ ಕೃಷ್ಣನ ಪದಾರ್ಥ. ಆ ಕೃಷ್ಣನ ಪದಾರ್ಥ ಹೃದಯ ಡಬ್ 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 ಅಂತ ಹೊಡಿತಾ ಇದೆ. ಅಂದರೆ ಆ ಹೃದಯ ಹೊಡ್ಕೊಳ್ಳೋದು ಆಲಿಸ್ತಾ ಇದ್ದಾರೆ. ಅವರ ಕಣ್ಣುಗಳಿಗೆ ಕಾಣ್ತಾ ಇದೆ. ಆ ಹೃದಯ ಬಡ್ಕೊಳ್ಳೋದನ್ನು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಅದಕ್ಕೊಂದು ಬೇಕಾದಂಥ ಒಂದು ಭವ್ಯವಾದಂತಹ, ಒಂದು ಸುಂದರವಾದಂತಹ, ನಯನ ಮನೋಹರವಾಗಿರ್ತಕ್ಕಂಥ ವಿಗ್ರಹ ಮಾಡಬೇಕು ಎಂಬತಕ್ಕಂಥ ಚಿಂತನೆ ರಾಜಂದು ಮತ್ತು ಆ ವಿಶೇಷವಾದಂಥ ರಾಜಶಿಲ್ಪಿದು, ಅಂದರೆ ವಿಶ್ವಕರ್ಮಂದು. ಎಲ್ಲವೂ ಸರಿ ಹೀಗಿತ್ತು. ಆದರೆ ದ್ವಾರದ ಮುಂದೆ ನಿಂತು ಕಿವಿ ಆಲಿಸುವಾಗ ಬಂದಂಥ ಶಬ್ದ ಏನು? ಶಬ್ದ ಬಂತಾ ಇಲ್ವಾ? ಇದ್ರ ಬಗ್ಗೆ ಎಲ್ಲರಿಗೂ ಅನುಮಾನ ಶುರುವಾಯಿತು. ಅನುಮಾನ ಶುರುವಾದ ಮೇಲೆ ಏನು ಮಾಡಿದ್ರು ಗೊತ್ತಾ? ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಪುರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಮತ್ತು ಸಾಕಷ್ಟು ನಿಗೂಢ ರಹಸ್ಯಗಳ ಬಗ್ಗೆ ಗುರುಜಿಯವರು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ. ಗುರುಗಳ ಇಂದಿನ ಭಾಗದಲ್ಲಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಒಂದಿಷ್ಟು ರಹಸ್ಯಗಳನ್ನು ತಿಳಿಸ್ತಾ ಇದ್ರು. ಖಂಡಿತ. ರಾಜ ದಂಪತಿಗಳು ಬರೀ ಅವರು ಮಾತ್ರ ನಿಲ್ಲಿಲ್ಲ. ಆ ರಾಜ ಪರಿವಾರ ಎಲ್ಲವೂ ಸಹಿತ ಮಂತ್ರಿಮಂಡಲ ಎಲ್ಲರೂ ಸಹಿತ ಬಂದು ಆ ದ್ವಾರದ ಹತ್ರ ನಿಂತುಕೊಂಡ್ರು. ಎಲ್ಲರಿಗೂ ಒಂದು ಕುತೂಹಲ, ಒಂದು ಆಶ್ಚರ್ಯ. ಒಳಗೆ ಹೋದಂಥ ವ್ಯಕ್ತಿ ವಿಗ್ರಹ ಕೆತ್ತನೆ ಮಾಡಿದ್ದೋ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತೋ? ಯಾಕೆಂದರೆ ಒಳಗಡೆ ಹೋದಂಥ ವ್ಯಕ್ತಿ ಒಳಗಿದ್ದಾನೆ ಅಂದ ತಕ್ಷಣ ಆಚೆ ಕಡೆ ಬಾಗಿಲು ಹಾಕ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬಾರ್ದು ಅಂತ ಆತನ ಕಂಡೀಷನ್ ಇದೆ. ಕದವನ್ನು ಮುಚ್ಚಿರ್ತಕ್ಕಂಥವರು ಕದ ತೆಗಿಲಿಕ್ಕೆ ಭಯ ಇದೆ. ಆದರೆ ಒಳಗಡೆಯಿಂದ ಯಾವುದೇ ಥರ ಶಬ್ದಗಳಿಲ್ಲದಂಥ ರೀತಿಯಲ್ಲಿದೆ. ಹಾಗಿದ್ದಾಗ ಧೈರ್ಯ ಮಾಡಿ ರಾಜ ಎಷ್ಟೇ ಆದರೂ ಸಹಿತ ತನಗೆ ಎದುರಿಲ್ವಲ್ಲ, ತಾನು ಏನು ಆಜ್ಞೆ ಮಾಡಿದ್ರೂ ಅದು ನಡೀಲೇಬೇಕು. ರಾಜಾಜ್ಞೆಯ ಮೇರೆಗೆ ಕದವನ್ನು ಓಪನ್ ಮಾಡ್ತಾರೆ. ಯಾವಾಗ ಕದವನ್ನು ಓಪನ್ ಮಾಡ್ತಾರೋ, ಈಗ ಏನು ನಾವು ನೋಡ್ತಾ ಇದ್ದೀವಿ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ವಿಗ್ರಹಗಳು ಬರೀ ಅಷ್ಟು ಮಾತ್ರ ತಯಾರಾಗಿರುತ್ತೆ, ಇನ್ನೂ ಸಂಪೂರ್ಣವಾದಂಥ ರೀತಿ ತಯಾರಾಗಿರುವುದಿಲ್ಲ. ಆದರೆ ಶಿಲ್ಪಿಯಲ್ಲಿ ಇರೋದೇ ಇಲ್ಲ. ಶಿಲ್ಪಿ ಅದೃಶ್ಯನಾಗೋಗ್ಬಿಟ್ಟಿದ್ದಾನೆ. ಅದೃಶ್ಯ ಅಂದರೆ ಏನು? ತಾನು ಮಾಯವಾಗ್ತಾನೆ. ಕಾರಣ ಇಷ್ಟನೇ, ಸಂಪೂರ್ಣವಾಗಿ ಸಿದ್ಧತೆ ಆಗದಿರ ಕದವನ್ನು ತೆಗೆದಿದ್ದರಿಂದ ಇವತ್ತು ನಾವೇನು ನೋಡ್ತಿದ್ದೀವಿ, ಕೃಷ್ಣ ಬಲರಾಮ ಸುಭದ್ರೆಯ ಆ ವಿಶೇಷವಾಗಿರ್ತಕ್ಕಂಥ ಬಲಭದ್ರನ ಆ ಸಾನ್ನಿಧ್ಯಗಳೇನಿದೆ ಅಷ್ಟು ಮಾತ್ರನೇ ನಿಂತುಕೊಳ್ತು. ಜಗನ್ನಾಥರ ಆ ಸುಂದರವಾದಂತಹ ವಿಗ್ರಹ ಹಾಗೂ ಬಲಭದ್ರ ಹಾಗೂ ಸುಭದ್ರೆಯ ಆ ವಿಶೇಷವಾಗಿರ್ತಕ್ಕಂಥ 3 ವಿಗ್ರಹಗಳು ಇಷ್ಟೇ ತಯಾರಾಗಿರ್ತಕ್ಕಂಥದ್ದು. ಅಂದು ಆ ವಿಶ್ವಕರ್ಮ ಆತ ಏನು ನಡೆಸಿದ್ದಾನೋ, ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟೇ ಇದೆ. ಆದರೆ ಅದರ ಹೃದಯ ಮಧ್ಯದಲ್ಲಿ ಮಾತ್ರ ಕೃಷ್ಣ ಪದಾರ್ಥವನ್ನು ಅಂದಿನಿಂದ ಇಂದಿನವರೆಗೂ ಹಾಗೇ ಇದೆ. ಆದರೆ ಇದು ಕಾಷ್ಟ ಆದ್ದರಿಂದ, ಅಂದರೆ ಮರದ ದಿಮ್ಮಿಯಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳಾದ್ದರಿಂದ ಅದಕ್ಕೆ 12 ವರ್ಷಕ್ಕೋ ಏನೋ ಒಂದಿಷ್ಟು ಕಾಲ ಅಂತ ಇರುತ್ತೆ. ಅದಾದ ನಂತರ ಪುನಃ ಒಂದು ವಿಗ್ರಹವನ್ನು ಮಾಡ್ತಾರೆ. ಅಂದರೆ ಹಿಂದೆ ಏನು ವಿಗ್ರಹ ಇತ್ತೋ ಅದೇ ಪ್ರಕಾರವಾದಂತಹ ವಿಗ್ರಹವನ್ನು ಮಾಡ್ತಾರೆ. ವಿಗ್ರಹ ಮಾಡ್ತಾರೆ ನಿಜ. 12 ವರ್ಷದ ಮೇಲೆ ವಿಗ್ರಹಗಳೇನು ಮಾಡ್ತಾರೆ? ಅದನ್ನೂ ಸಹಿತ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅದಕ್ಕೆ ಅಂತ ಪ್ರತ್ಯೇಕವಾದ ಒಂದು ಸಾನ್ನಿಧ್ಯವನ್ನು ಇಟ್ಟಿದ್ದಾರೆ. 12 ವರ್ಷಕ್ಕೊಂದು ಸತಿ ವಿಗ್ರಹ ಬದಲಾದ ನಂತರ ಆ ವಿಗ್ರಹದ ಹೃದಯದಲ್ಲಿರ್ತಕ್ಕಂತಹ ಆ ಕೃಷ್ಣ ಪದಾರ್ಥವನ್ನು, ಅಂದರೆ ಕೃಷ್ಣನ ಹೃದಯವನ್ನು ಅಲ್ಲಿನ ಪ್ರಧಾನ ಅರ್ಚಕರು, ಸುಮಾರು ಒಂದು 4 ರಿಂದ 5 ಜನ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು, ಕೈಗೆ ಅವರು ಬಟ್ಟೆಗಳನ್ನು ಇಟ್ಕೊಂಡು, ಯಾರೂ ಅದನ್ನು ಕೈಯಲ್ಲಿ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ಕೃಷ್ಣ ಪದಾರ್ಥವನ್ನು ಆ ಒಂದು ವಿಗ್ರಹದಿಂದ ಆಚೆ ತೆಗೆದು ಪುನಃ ಇನ್ನೊಂದು ವಿಗ್ರಹದ ಒಳಗಿಡಬೇಕಾದ್ರೆ ಅವರಿಗೆ ಆ ವಿಗ್ರಹದ ಆ ಒಂದು ಕೃಷ್ಣ ಪದಾರ್ಥವನ್ನು ಕೈಲಿ ಹಿಡಿದಾಗ ಅವರ ಅನುಭವ ಹೇಗಿರುತ್ತೆ ಅಂದರೆ, ಒಂದು ಮೊಲ ನೋಡಿದ್ದಿರಲ್ಲ, ಈ ಮೊಲ ಎಂಬತಕ್ಕಂಥದ್ದು, ಆ ಮೊಲವನ್ನು ಕೈಲಿ ಹಿಡಿದ್ರೆ ಅದು ಹೇಗೆ ಮಿಲ್ಮಿಲ್ಲ ಒದ್ದಾಡುತ್ತೋ,
ಹೇಗೆ ಅದು ಒದ್ದಾಡುವಂಥದ್ದು, ಅದರ ಹಾರ್ಟ್ ಬೀಟ್ಸು, ಅದರ ಹೃದಯ ಬಡ್ಕೊಳ್ಳುವಂಥದ್ದು ಏನು ಗೊತ್ತಾಗುತ್ತೋ ಅದರ ಅಂತಹ ಒಂದು ಅನುಭವವನ್ನು ಅರ್ಚಕರು ನೋಡ್ತಾರಂತೆ. ಆದರೆ ಕಣ್ಗಳಿಂದ ಯಾರೂ ನೋಡಿದ್ದಿಲ್ಲ. ಆದರೆ ಕೈಯಲ್ಲಿ ಹಿಡಿದ ತಕ್ಷಣ ಗೊತ್ತಾಗುತ್ತಲ್ಲ, ಈಗ ಒಂದು ಜಡ ವಸ್ತುಕ್ಕೂ ಮತ್ತು ಒಂದು ಚಲಿಸುವ ವಸ್ತುಗೂ ಗೊತ್ತಾಗ್ಬಿಡುತ್ತಲ್ಲ, ಅಂತಹ ಒಂದು ಅದ್ಭುತವಾದ ಶಕ್ತಿ ಇವತ್ತಿಗೂ ಇದೆ, ಇವತ್ತು ಆಗಿದೆ. ಹಾಗೆ ಕೃಷ್ಣನ ಆ ಒಂದು ವಿಗ್ರಹ ಅಂದರೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿರ್ತಕ್ಕಂಥ 3 ವಿಗ್ರಹಗಳು 12 ವರ್ಷಕ್ಕೊಮ್ಮೆ ಏನು ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆ ವಿಗ್ರಹಗಳನ್ನು ಅದೇ ಪ್ರಾಂತ್ಯದಲ್ಲಿ ಹೊರಗೆಲ್ಲೂ ಹಾಕ್ದಿರ ಅದೇ ಪ್ರಾಂತ್ಯದಲ್ಲಿ ತಂದು ಅದನ್ನು ಭೂಗರ್ಭ ಮಾಡ್ತಾರೆ. ಅಂದರೆ ಭೂಪ್ರಸ್ಥದಲ್ಲಿ ಇಟ್ಟುಬಿಡ್ತಾರೆ, ಭೂಮಿಯೊಳಗೆ ಇಡ್ತಾರೆ. ಆ ಸಾನ್ನಿಧ್ಯ ಸಹಿತ ಪೂರಿ ಕ್ಷೇತ್ರದಲ್ಲಿದೆ. ಹಾಗೆ ಕೃಷ್ಣನ ಹೃದಯ ಇರತಕ್ಕಂತಹ ಸಾನ್ನಿಧ್ಯ, ಸ್ವಾಮಿಗೆ ನಡೀತಕ್ಕಂತಹ ನೈವೇದ್ಯ, ಯಾವ ವಿಜ್ಞಾನಿಗಳೂ ಸಹಿತ ಇವತ್ತಿನವರೆಗೂ ಅದನ್ನು ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ಮಣ್ಣಿನ ಪಾತ್ರೆಗಳನ್ನು ಜೋಡಿಸಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಬೇಕಾದ್ರೆ ಪ್ರತಿನಿತ್ಯ ಮಾಡುವಂಥ ಪಂಚಭಕ್ಷ ಪರಮಾನ್ನ, ಸಿಹಿ ಪದಾರ್ಥ ಇದೆ, ಹುಳಿ ಇದೆ, ಪಲ್ಯಗಳಿದೆ, ಸಾಂಬಾರಿದೆ, ಅನ್ನ ಇದೆ, ಇಷ್ಟೆಲ್ಲ ಪದಾರ್ಥಗಳನ್ನು 7 ಮಡಿಕೆಗಳಾಗಿ ಜೋಡಿಸ್ತಾರೆ. ಬೆಂಕಿಯನ್ನು ತಳಗಡೆ ಹಾಕಿ ಬೆಂಕಿ ಮೇಲೆ ಒಂದು ಪಾತ್ರೆಯನ್ನಿಟ್ಟರೆ ಒಲೆ ಮೇಲೆ ಯಾವುದೇ ಆದರೂ ಸಹಿತ ಮೊದಲು ಬೇಯಬೇಕಾದ್ದು, ಮೊದಲು ಹಬೆ ಆ ಬೆಂಕಿಯ ಶಾಖ ತಗಲಬೇಕಾದ್ದು ಯಾವುದಕ್ಕೆ? ಮೊದಲನೇ ಪಾತ್ರೆಗೆ. ಆದರೆ ಆ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಒಂದು ಪವಾಡ ಎಂಬಂತೆ ಆ ಮೇಲ್ಭಾಗ ಇದೆಯಲ್ಲ 7ನೇ ಪಾತ್ರೆ, ಅದು ಮೊದಲು ಬೆಂದಿರುತ್ತೆ. ಹೇಗೆ ಸಾಧ್ಯ? ಆದರೆ ವಿಸ್ಮಯ ಇದು. ಯಾವ ವಿಜ್ಞಾನಿಗಳು ಇದನ್ನು ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ಇರಲಿ, ಇದೊಂದು ಭಾಗ ಇದ್ದರೆ ಇರಲಿ. ಇನ್ನು ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರ್ತಕ್ಕಂಥ ಪೂರಿ ಜಗನ್ನಾಥ. ಜಗನ್ನಾಥ ಅಂದರೆ ಮಹಾವಿಷ್ಣು, ಕೃಷ್ಣನ ಪದಾರ್ಥ, ಕೃಷ್ಣನ ಹೃದಯ ಇರೋದ್ರಿಂದ ಈತ ಜಗನ್ನಾಥನಾಗಿದ್ದಾನೆ. ಅಂತಹ ಗರ್ಭಗುಡಿಯಲ್ಲಿ ಸ್ವಾಮಿನ ನೋಡೋಕ್ಕೆ ಬೃಹತ್ ಮಟ್ಟದ ವಿಗ್ರಹಗಳು. ಅಂದು ಸ್ವಾಮಿ ರಾಜನ ಆಸ್ಥಾನ ಅಂದು ಮೊದಲು ಏನಿತ್ತೋ ಅದೇ ಪ್ರಕಾರವಾದಂತಹದ್ದೇ ನಡೆಯುತ್ತೆ. ಸಮುದ್ರದ ತಟದಲ್ಲಿರ್ತಕ್ಕಂಥದ್ದು ದೇವಸ್ಥಾನ, ಸಮುದ್ರದ ತಟದಲ್ಲಿರ್ತಕ್ಕಂತಹ ಆಲಯ, ಸಮುದ್ರದ ಎಲ್ಲೇ ಇಷ್ಟು ದೂರದಲ್ಲೋದ್ರೂ ಸಮುದ್ರ ಇದೆ ಅಂದರೆ ಅದರ ಅಲೆಗಳ ಆರ್ಭಟ ಅಂತಕ್ಕಂಥದ್ದು ಕಿವಿಗೆ ಆಲಿಸುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸಮುದ್ರದ ತಟದಲ್ಲಿರ್ತಕ್ಕಂಥ ಆಲಯವಾದರೂ ದೇವಾಲಯದ ಒಳಗಡೆ ಪ್ರವೇಶ ಮಾಡಿದ್ರೆ, ದೇವಾಲಯದ ದೇವರ ಸಾನ್ನಿಧ್ಯದ ಮುಂದೆ ನಿಂತರೆ ಒಂದು ಸಣ್ಣ ಅಲೆಗಳ ಶಬ್ದವೂ ಬರೋದಿಲ್ಲ. ಅಲ್ಲಿನ ವಾಸ್ತುನೋ ಅಥವಾ ದೇವಾಲಯದ ಮಹಿಮೆಯೋ ಅಲ್ಲಿನ ಪವಾಡವೋ ಶಬ್ದ ಬರೋದಿಲ್ಲ. ಅದು ಒಂದಾಯಿತು. ಈತ ಮಡಿಕೆಯಲ್ಲಿ ಬೇಯಿಸುವ ಪದಾರ್ಥ, ಇದೊಂದು ಪವಾಡ. ಸಮುದ್ರದ ಪಕ್ಕದಲ್ಲಿದ್ದರೂ ಅಲೆಗಳ ಶಬ್ದ ಇಲ್ಲ, ಅದೊಂದು ಪವಾಡ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದು ಇದೆಯಲ್ಲಪ್ಪ, ಅಲ್ಲಿ ಸ್ವಾಮಿ ಇದ್ದಾನೆ, ಸ್ವಾಮಿ ಇವತ್ತಿಗೂ ನಡೆಸ್ತಾನೆ ಎಂಬತಕ್ಕಂಥದ್ದಕ್ಕೆ ದೇವಾಲಯದ ಗರ್ಭಾಲಯದ ಮೇಲ್ಭಾಗ ವಿಮಾನ ಗೋಪುರ. ಆ ವಿಮಾನ ಗೋಪುರದ ಮೇಲೆ ಒಂದು ಪಕ್ಷಿಗಳು ಕೂತ್ಕೊಳ್ಳೋದಿಲ್ಲ. ವಿಮಾನದ ಗೋಪುರದ ಮೇಲೆ ಒಂದು ಪಕ್ಷಿಗಳು ಕೂತ್ಕೊಂಡು ಒಂದು ಚೂರು ಮಲಮೂತ್ರ ವಿಸರ್ಜನೆಗಳು ಮಾಡೋದೇ ಇಲ್ಲ. ಅಲ್ಲಿ ವಿಮಾನ ಹಾರೋದಿಲ್ಲ, ಹೆಲಿಕಾಪ್ಟರ್ ಬರೋದಿಲ್ಲ. ಜೊತೆಗೆ ಮಹಾವಿಷ್ಣುವಿನ ಕೈಯಲ್ಲಿರ್ತಕ್ಕಂಥದ್ದು ಸುದರ್ಶನ ಚಕ್ರ. ಆ ಒಂದು ಸುದರ್ಶನ ಚಕ್ರ ಇಡೀ ಪೂರಿ ಜಗನ್ನಾಥನ ಕ್ಷೇತ್ರದಲ್ಲಿ, ಪೂರಿಯ ಯಾವುದೇ ಭಾಗದಲ್ಲಿ, ದೇವಾಲಯದ ಯಾವ ಭಾಗಕ್ಕಾದರೂ ಹೋಗಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೀವು ಯಾವ ಭಾಗಕ್ಕೆ ಹೋಗ್ತೀರಿ, ಎಲ್ಲಿ ಹೋಗಿ ನಿಂತರೂ ಆ ಚಕ್ರ ನಿಮ್ಮನ್ನೇ ನೋಡುತ್ತಲ್ಲ. ಇದು ಒಬ್ಬರ ಕಣ್ಣಲ್ಲ, ಪೂರಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರೂ ಸಹಿತ, ಪ್ರತಿಯೊಬ್ಬ ಭಕ್ತರು ಎಲ್ಲಿ ಇಳಿದ ತಕ್ಷಣ ನೋಡಿದ್ರೆ ಆ ಚಕ್ರವರ ದೇವಸ್ಥಾನದ ಮೇಲ್ಭಾಗ, ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಆಗದಿದ್ರು ವಿಮಾನ ಗೋಪುರದ ಮೇಲಿರ್ತಕ್ಕಂಥ ಕಳಶವನ್ನು ದರ್ಶನ ಮಾಡಿದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಹೇಳ್ತಿರ್ತೇನೆ. ಇದು ನಾನು ಹೇಳೋ ಮಾತಲ್ಲ, ಶಾಸ್ತ್ರಗಳು ಹೇಳೋ ಮಾತು, ಧರ್ಮಶಾಸ್ತ್ರದಲ್ಲಿ ಇರುವಂಥ ಮಾತು. ಅಂತಹ ಅದ್ಭುತವಾದಂತಹ ಆ ಸುದರ್ಶನ ಚಕ್ರ ಇಡೀ ಪೂರಿ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಅಚ್ಚರಿಯನ್ನು ಮೂಡಿಸುತ್ತೆ. ಯಾರು ನೋಡಿದ್ರೂ ನನ್ನನ್ನೇ ನೋಡುತ್ತೆ ಅನ್ನತಕ್ಕಂಥ ಮಾತಿದೆ. ಆದರೆ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇವತ್ತು ನೆನ್ನೆದಲ್ಲ, ಅದು ಸುಮಾರು ಸಾಕಷ್ಟು ತೂಕ ಇರತಕ್ಕಂಥದ್ದಿದೆ. ಆ ದೇವಾಲಯದ ಕಟ್ಟಡದ ಕಾಮಗಾರಿ ಕೆಲಸ ಆಗಬೇಕಾದ್ರೆ ಒಂದೊಂದು ಬೃಹತ್ ಮಟ್ಟದ ಬಂಡೆಗಳನ್ನು ಆ ಕೆತ್ತನೆ ಮಾಡಿ ಶಿಲ್ಪಿಗಳನ್ನು ಮಾಡಿಟ್ಟಿದ್ದಾರೆ. ಅವತ್ತಿನ ಟೆಕ್ನಾಲಜಿ, ಅವತ್ತಿನ ಕಾಲಧರ್ಮಕ್ಕೆ JCB ಇಲ್ಲ, ಕ್ರೈನ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಹೇಗಿರ್ಬೋದು? ಆಲಯ ನಿರ್ಮಾಣವನ್ನು ಹೇಗೆ ಮಾಡಿರ್ಬೋದು? ಅವತ್ತಿರ್ತಕ್ಕಂಥ ಕಾರ್ಮಿಕರು, ಅವತ್ತಿನ ಆ ಒಂದು ಶಿಲ್ಪಶಾಸ್ತ್ರ ಮಾಡುವಂಥವರು, ಶಿಲ್ಪಿಗಳು, ಅವರ ಶ್ರಮ ಎಂತಪ್ಪ ನೋಡಿ. ಆ ಎಷ್ಟು ತುದಿಯಲ್ಲಿದೆ,
ಅಷ್ಟು ಭಾರವಾಗಿರ್ತಕ್ಕಂಥ ಒಂದೊಂದು ಸ್ಟೆಪ್ಪು ಕಲ್ಲುಗಳನ್ನು ಜೋಡಿಸ್ಕೊಂಡು ಹೋಗಬೇಕಾದ್ರೆ ಗೋಪುರಕ್ಕೆ, ಅದೆಲ್ಲ ಆದ ನಂತರ ಆ ಮೇಲ್ಛಾವಣಿ ಇರ್ತಕ್ಕಂಥ ರೀತಿ, ಇದೆಲ್ಲ ಒಂದು ಕಡೆ ಇಡೋಣ. ಆ ಸುದರ್ಶನ ಚಕ್ರವನ್ನು ಯಾರೂ ಮುಟ್ಲಿಕ್ಕಾಗಲ್ಲ, ಹೊರಲಿಕ್ಕಾಗಲ್ವಂತ, ಅಷ್ಟು ಅದ್ಭುತವಾದಂಥದ್ದು. ಇದೆಲ್ಲವನ್ನು ಮೀರಿಸೋದು ಇನ್ನೊಂದು ಪವಾಡ ಇದೆ. ಅದು ಯಾರಿಗೂ ಕಣ್ಣು ಕಟ್ಟಿದ್ದಲ್ಲ, ಅಥವಾ ಆನಂದ್ ಗುರೂಜಿ ಹೇಳಿದ ಮಾತ್ರ ನೀವು ಕೇಳೋದು ಅಲ್ಲ. ಸತ್ಯಾಸತ್ಯತೆಗಳೇನು ಎಂಬತಕ್ಕಂಥದ್ದು ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅಂತಹ ಅದ್ಭುತವಾದಂಥ ಒಂದು ಪವಾಡ ಏನು, ಇನ್ನೊಂದು ದೈವ ರಹಸ್ಯ ಇದೆ, ಅದು ನಾನು ತಿಳಿಸ್ತೇನೆ, ಕೂತ್ಕೊಳ್ಳಿ. ಬಹಳ ವಿಶೇಷವಾಗಿ ಏನಪ್ಪ ಗುರುಜಿರವರು ಸಡನ್ನಾಗಿ ಪೂರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರಲ್ಲ ಅಂತ ಎಲ್ಲರ ಮನಸ್ಸಲ್ಲೂ ಒಂದು ಆಲೋಚನೆ ಬರ್ಬೋದು. ಯಾಕೆ ಅಂತಂದರೆ 10 ವರ್ಷಗಳ ಸಂಭ್ರಮವನ್ನು ಮುಗಿಸಿ 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಜಗನ್ನಾಥನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಎಂಬತಕ್ಕಂಥ ವಿಚಾರವಾಗಿ ಪೂರಿ ಜಗನ್ನಾಥ ಕ್ಷೇತ್ರದ ದರ್ಶನವನ್ನು ಮಾಡಿಸ್ತಾ ಇದ್ವಿ. 10 ವರ್ಷಗಳ ಸಂಭ್ರಮದ ಈ ಒಂದು ಪ್ರಯುಕ್ತವಾಗಿ ಪುರಿ ಜಗನ್ನಾಥನ ಕ್ಷೇತ್ರದ ದರ್ಶನವನ್ನು ಇದೇ ಬರತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡೋರಿದ್ದೀರಿ. ಹಾಗಾಗಿ ಅದರ ಜೊತೆಗೆ ಗುರುಜಿರವರು ಮತ್ತೊಂದು ನಿಗೂಢ ರಹಸ್ಯ, ದೈವ ರಹಸ್ಯವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದೇನು ಬನ್ನಿ ತಿಳ್ಕೊಳ್ಳೋಣ. ಒಳ್ಳೆ ಒಂದು ದೈವ ರಹಸ್ಯವನ್ನು ತಿಳಿಸ್ತೀನಿ, ಕಾಯ್ತಾ ಇರಿ ಅಂತ ಹೇಳಿದ್ರಿ ಗುರು. ಖಂಡಿತ. ಸಾನ್ನಿಧ್ಯದಲ್ಲಿ 1-2 ಪವಾಡಗಳನ್ನೇ ಸೃಷ್ಟಿ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯ. ಹಾಗೆ ಬರ್ತಕ್ಕಂಥ ಭಕ್ತರಿಗೆ ಅಷ್ಟು ಕೈ ಬೀಸಿ ಕರೆದು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸುವಂಥ ಸಾನ್ನಿಧ್ಯ. ಹಾಗೆ ಅಲ್ಲಿ ಇನ್ನೊಂದು ವಿಶೇಷ ಇದೆ, ಅಲ್ಲಿ ಹಿಂದೂಗಳಿಗಲ್ದಿರ ಮತ್ತಾರಿಗೂ ಒಳಗಡೆ ಪ್ರವೇಶ ಇಲ್ಲ. ಯಾರೇ ಇರ್ಬೋದು, ಅವರ ಒಂದು ಆಸ್ಥಾನ, ಅವರ ಅಧಿಕಾರ ಏನೇ ಇದ್ದರೂ, ಅಧಿಕಾರ ಇದ್ದವನು ಸಹಿತ ಹೆಜ್ಜೆಯ ಮುಂದೆ ಹಾಕಿ ತನ್ನ ಮತದ ಬಗ್ಗೆ ಅಥವಾ ತಾನು ಇರಬೇಕಾದ ರೀತಿ ತನ್ನಲ್ಲಿ ಹಿಂದುತ್ವ ಅನ್ನೋದು ಇಲ್ದಿದ್ದರೆ ತಾನು ಒಳಗಡೆ ಹೆಜ್ಜೆ ಇಡೋದಕ್ಕೆ ಹೆದರ್ತಾರೆ. ಅಂದರೆ ಭಗವಂತ ಅಲ್ಲಿ ನಿಂತಿದ್ದಾನೆ. ಪ್ರಭು ಶ್ರೀ ಕೃಷ್ಣ ಪರಮಾತ್ಮ ನಿಂತಹ ಸಾನ್ನಿಧ್ಯ ಅದು, ಜಗನ್ನಾಥನ ಸಾನ್ನಿಧ್ಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಶಿಖರದ ಮೇಲೆ, ಗೋಪುರದ ಮೇಲೆ, ಅಂದರೆ ವಿಮಾನ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ ಇವತ್ತಿಗೂ ಸಹಿತ ಪ್ರಕೃತಿಯಲ್ಲಿ ಒಂದು ವಿಸ್ಮಯನೇ ಇದೆ. ಅಲ್ಲಿ ಗಾಳಿ ಯಾವ ಕಡೆ ಬೀಸುತ್ತೋ ಅದೇ ಕಡೆಗೆ ಬಾವುಟ ಹಾರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಗಾಳಿ ಬೀಸುವ ಜಾಗಕ್ಕೆ ಯಾವ ದಿಕ್ಕಲ್ಲಿ ಗಾಳಿ ಬೀಸುತ್ತೋ ಆ ದಿಕ್ಕಿಗೆ ಗಾಳಿಪಟ ಅಥವಾ ಒಂದು ಬಾವುಟ ಹಾರಬೇಕಾದ್ದು ಧರ್ಮ. ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದೇ ಇಲ್ಲ. ಆದರೆ ಬೀಸುವ ಗಾಳಿಗೆ ಎದುರು ದಿಕ್ಕಿನಲ್ಲಿ ಹಾರುವಂಥ ಬಾವುಟ ಎಲ್ಲಾದರೂ ಇದ್ದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಮಾತ್ರ. ಹೇಗೆ ಸಾಧ್ಯ? ಇದನ್ನು ಸಾಕಷ್ಟು ಜನ ಜ್ಞಾನಿಗಳು, ವಿಜ್ಞಾನಿಗಳು ದಿನಾ ಬೆಳಗ್ಗೆ ಅಂದರೆ ದುರ್ಬಿ ಹಾಕ್ಕೊಂಡು ಅದನ್ನು ಹೇಗಿರ್ಬೋದು, ಅದರ ಪ್ರಕ್ರಿಯೆ ಹೇಗೆ ನಡೀತಿದೆ, ಏನಾಗ್ತಾ ಇದೆ, ಯಾರೂ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾರಿಗೂ ಇವತ್ತಿಗೂ ಗೊತ್ತಿಲ್ಲ. ಆ ಕ್ಷೇತ್ರದ ಪವಾಡ ಅದು. ಅಲ್ಲಿಗೆ ಆ ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ ಅಂತಿರೋ ಇಲ್ಲ ಅಂತಿರೋ, ಒಂದು ಅದ್ಭುತವಾದಂಥ ಶಕ್ತಿಯಲ್ಲಿರೋದ್ರಿಂದ ಭಗವಂತ ನಾನಿದ್ದೇನೆ ಎಂಬತಕ್ಕಂಥದ್ದಕ್ಕೆ, ಯಾಕೆಂದರೆ ಯಾರ ಕೈಲೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ಫ್ಯಾನ್ ಮುಂದ್ಗಡೆ ಒಂದು ಬಾವುಟನೋ ಅಥವಾ ಒಂದು ಸಣ್ಣದಾದಂಥ ಒಂದು ಬಟ್ಟೆಯನ್ನು ನೀವು ಹೇಗಿಟ್ಕೊಂಡ್ರೆ ಗಾಳಿ ಯಾವ ಕಡೆ ಹೋಗ್ತಿರುತ್ತೋ ಅದೇ ದಿಕ್ಕಲ್ಲೇ ಈ ಬಾವುಟ ಹೋಗ್ತಾ ಇರುತ್ತೆ ಅಥವಾ ಬಟ್ಟೆ ಹೋಗುತ್ತೆ. ನೀವು ಫ್ಯಾನ್ ಗಾಳಿ ಎಷ್ಟೇ ಫೋರ್ಸ್ ಆಗಿಬಿಡಿ, ಫ್ಯಾನ್ ಗಾಳಿ ಎಷ್ಟೇ ಫೋರ್ಸ್ ಆಗಿದ್ದಾಗ ಅದನ್ನು ಹೀಗೆ ಒಂದು ಬಟ್ಟೆ ಬಿಟ್ಟರೆ ಅದು ಗಾಳಿ ಹೀಗೆ ಹೋಗ್ತಾ ಇದ್ದಾಗ ಹೀಗೆ ಆರಬೇಕೇ ವಿನಃ ಅದು ಉಲ್ಟಾ ಹೀಗೆ ಬರೋದಿಲ್ಲ. ಅದು ಫ್ಯಾನ್ಗೆ ಮುಖ ಮಾಡಿ ನಿಂತ್ಕೊಳ್ಳೋದಿಲ್ಲ. ಹಾಗೆ ಸಮುದ್ರ ಅಂದರೆ ಯೋಚನೆ ಮಾಡಿ, ಸುತ್ತಮುತ್ತ ಆ ಸಮುದ್ರದ ಗಾಳಿ ಫೋರ್ಸ್ ಎಷ್ಟಿರುತ್ತೆ, ಎಷ್ಟು ರಭಸ ಇರುತ್ತೆ ಗಾಳಿ. ಅಂತಹ ರಭಸವಾಗಿ ಬರುವಂಥ ಗಾಳಿಗೆ ಪ್ರತಿಯಾಗಿ ಗಾಳಿಗೆ ಆಪೋಸಿಟ್ ಲೈನಲ್ಲಿ ಹೋಗ್ತಾ ಇದೆ ಬಾವುಟ ಹಾರುತ್ತೆ ಅಂದರೆ ಅದೊಂದು ಪವಾಡವೇ ಸರಿ. ಇದನ್ನು ತಾವು ಕಣ್ಗಳಲ್ಲೇ ನೋಡಬೇಕು, ಹತ್ತಿರದಿಂದ ನೋಡಬೇಕು. ಆನಂದ್ ಗುರೂಜಿಯವರು ಇಲ್ಲಿ ಕೂತು ಹೇಳಿದಾಗ ಹೇಳೋದೆಲ್ಲವನ್ನೂ ಆಲಿಸೋದಲ್ಲ, ನೀವು ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬರೋದಾಗಬೇಕು. ದರ್ಶನ ಆಗುತ್ತಲ್ಲಿ, ಅಂತಹ ಕಷ್ಟ ಸಾಧ್ಯವೇನಿಲ್ಲ, ಕಷ್ಟ ಏನಿಲ್ಲ. ಇವತ್ತು ಸಾಯಿ ಶುಭ್ ಟೂರ್ಸ್ ಅವರು ಭಾಳ ಶ್ರದ್ಧಾಭಕ್ತಿಯಾಗಿ ಬರುವಂತಹವ್ರನ್ನ ಅವರ ಜನ್ಮದಾತರ ತಂದೆ ತಾಯಿ ಏನು ಪ್ರೀತಿ ವಿಶ್ವಾಸ ತೋರಿಸ್ತಾರೋ ಅದೇ ಥರ ಬಂದವ್ರನ್ನ ಕರ್ಕೊಂಡೋಗಿ ಹತ್ತಿರದಲ್ಲಿ ನಿಂತು ದೇವರ ದರ್ಶನ ಮಾಡಿಸ್ಕೊಂಬರೋದಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಅಲ್ಲಿ ಅವರ ಕಾಯಕ ಅದು, ಅವ್ರ ಡ್ಯೂಟಿ ಅದು. ಅಯೋಧ್ಯೆ ಆಗಲಿ, ಶಿರಡಿ ಆಗಲಿ, ಮತ್ತು ಪೂರಿ ಜಗನ್ನಾಥ ಆಗಲಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಅವರು ಸಾಯಿ ಶುಭ್ ಟೂರ್ಸಿಂದ ಹೊರಡೋದಾದರೆ ಅಷ್ಟೇ ಜವಾಬ್ದಾರಿಯ ಕರ್ಕೊಂಬರೋವಂಥ ಕೆಲಸನ ಅವರು ದಂಪತಿಗಳು ಮಾಡ್ತಾಯಿದ್ದಾರೆ. ಗಂಡ ಹೆಂಡತಿ ಮಗ ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮನ್ನೂ ಸಹಿತ ಆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋದ್ರು.
ಇಷ್ಟೆಲ್ಲ ಪವಾಡಗಳನ್ನು ತಿಳ್ಕೊಳ್ಳೋದಕ್ಕೆ ದಾರಿ ಮಾಡಿದ್ರು. ಅವೆಲ್ಲವನ್ನು ಸಹಿತ ಚಿತ್ರೀಕರಿಸಿ ನಮ್ಮ 10 ವರ್ಷ ಪೂರೈಸಿಕೊಂಡು 11ನೇ ವರ್ಷಕ್ಕೆ ಪಾದಾರ್ಪಣೆ ಆದಂಥ ಈ ಶುಭಗಳಿಗೆಯಲ್ಲಿ ಈ ಒಂದು ಅದ್ಭುತವಾದಂಥ ಸಾನ್ನಿಧ್ಯಗಳನ್ನು ದರ್ಶನ ಮಾಡಲಿಕ್ಕೆ, ದರ್ಶನ ಮಾಡಿಸೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅಂತಹ ಸಾನ್ನಿಧ್ಯದ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಪವಾಡ ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯದ ಶಿಖರದ ಮೇಲೆ ಹಾರುವಂಥ ಬಾವುಟಕ್ಕೆ ಎಂಥ ಶಕ್ತಿ ಇರ್ಬೋದು ಯೋಚನೆ ಮಾಡಿ. ಆ ಒಂದು ಬಾವುಟವನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ ಅಲ್ಲಿನ ಪ್ರಧಾನ ಅರ್ಚಕರೊಬ್ಬರು, ಆ ಭಾಗದ ಪ್ರಧಾನ ಅರ್ಚಕರು ಮುನ್ನಾ ಅಂತ, ಪಾಪ ಅವರು ನನ್ನ ಜೊತೆಯಲ್ಲೇ ಇದ್ದು, ನಾನು ಎಲ್ಲಿ ಹೋದರೂ ನನ್ನ ಜೊತೆಯಲ್ಲಿ ಬಂದು ಎಲ್ಲ ಕ್ಷೇತ್ರಗಳ ಬಗ್ಗೆ ಪರಿಚಯಿಸಿ ಒಂದಷ್ಟು ಚಿತ್ರೀಕರಣಕ್ಕೂ ದಾರಿ ಮಾಡಿಕೊಟ್ಟು ಅವರು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಬಾವುಟವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಪೂಜಿಸಿ ಇದು ನಿಮ್ಮ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೂ ಸಹಿತ ದೇವರ ಸಾನ್ನಿಧ್ಯದಲ್ಲಿರಲಿ ಅಂತ ಹೇಳಿದರು. ಅವ್ರಿಗೆ ನಾನು ಹೇಳಿದೆ, ನಮ್ಮದೊಂದು ಸಾಲಿಗ್ರಾಮ ಕ್ಷೇತ್ರ ಇದೆ, ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರ ಇದೆ. ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರ ಅಂದ ತಕ್ಷಣ ಅವರು ಆನಂದಪಟ್ಟರು. ಮುಂದೊಂದು ದಿವಸ ನಾನು ಬರ್ತೇನೆ ನಿಮ್ಮ ಜಾಗಕ್ಕೆ, ನಿಮ್ಮ ಆಶ್ರಮಕ್ಕೆ ಬರ್ತೇನೆ ಅಂತ. ನಮಗೆ ಬಹಳ ಸಂತೋಷ ಆಯಿತು. ರಾಜ್ಯದಲ್ಲಿ ಇವತ್ತು ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ಕ್ಷೇತ್ರ ಅಂದರೆ ಅದು ನಿಮ್ಮ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಆಗಿದೆ. ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥದ್ದಿದೆ. ಅಲ್ಲಿಂದ ಬಂದಂತಹ ಧ್ವಜವನ್ನು ನಮ್ಮ ಆಶ್ರಮದ, ಅದರಲ್ಲೂ ಸ್ವಾಮಿಯ ಗರ್ಭಗುಡಿಯ ವಿಮಾನ ಗೋಪುರದ ಮೇಲ್ಭಾಗದಲ್ಲಿ, ವರಹಾದೇವರ ಗೋಪುರದ ಮೇಲ್ಭಾಗದಲ್ಲಿ ಒಂದು ದಿವಸದ ಮಟ್ಟಿಗೆ ನಾವು ಆ ಬಾವುಟವನ್ನು ಹಾರಿಸಿ ಅದಾದ ನಂತರ ಜೋಪಾನವಾಗಿ ಅದನ್ನು ದೇವರ ಸಾನ್ನಿಧ್ಯದಲ್ಲಿ ಇಟ್ಟಿದ್ದೀವಿ. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಭಕ್ತರಿಗೆ ಆ ಬಾವುಟದ ದರ್ಶನ ಮಾತ್ರ ಅಲ್ಲ, ಸ್ಪರ್ಶ, ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಬೇಕು ಅಂತಕ್ಕಂಥದ್ದನ್ನು ನಾಳೆ ಬರ್ತಕ್ಕಂಥ ಶನಿವಾರದಿಂದ ಅದನ್ನು ನಾವು ಜಾರಿ ತರ್ತೀವಿ. ಯಾಕೆಂದರೆ ಆ ಬಾವುಟ ದರ್ಶನ ಇದೆಯಲ್ಲ, ಅಂತಹ ಅದ್ಭುತವಾದಂಥ ಪವಾಡವನ್ನು ಸೃಷ್ಟಿ ಮಾಡುವಂತಹ ಬಾವುಟವೋ ಅಥವಾ ಬಾವುಟದ ಗೋಪುರದಲ್ಲಿರ್ತಕ್ಕಂಥ ಗೋಪುರದ ಶಕ್ತಿನೋ ಒಂದು ಶಕ್ತಿಯಂತೂ ಅಲ್ಲಿ ನಡೀತಾ ಇದೆ. ಆ ಶಕ್ತಿ ಸಾನ್ನಿಧ್ಯದಿಂದ ಬಂದಂಥ ಆ ಬಾವುಟ ಇವತ್ತು ನಮ್ಮ ಆಶ್ರಮದಲ್ಲಿದೆ. ಮತ್ತು ಇನ್ನೊಂದು ರಹಸ್ಯ ಹೇಳ್ತೇನೆ, ಪ್ರತಿನಿತ್ಯ ಬಾವುಟವನ್ನು ಬದಲಾಯಿಸಬೇಕು. ಗೋಪುರದ ಮೇಲ್ಗಡೆ ಪ್ರತಿನಿತ್ಯ ಬಾವುಟ ಬದಲಾಯಿಸಬೇಕು. ಆ ಗೋಪುರ ಹತ್ತೋದೇನು ಹುಡುಗಾಟದ ಮಾತಲ್ಲ ಅದು. ಆ ಗೋಪುರವನ್ನು ಹತ್ತಬೇಕಾದ್ರೆ ವೇಗ ಇದೆಯಲ್ಲ, ಸ್ಪೀಡ್ ಇದೆಯಲ್ಲ, ಅವರು ಅನುಭವಿಸ್ತಾರೆ ಅಲ್ಲಿ. ಅದು ಅಲ್ಲಿ ದೇವಾಲಯದ ಅರ್ಚಕರ ಕುಟುಂಬದವರು, ಅವರು ಅದಕ್ಕೆ ಅಂತಲೇ ಸೀಮಿತರಾಗಿದ್ದಾರೆ. ಆ ಬಾವುಟ ಏನು ಸುಮ್ಮನೆ ಚಿಕ್ಕದು ಅಲ್ಲ, ತುಂಬ ಉದ್ದದ ಬಾವುಟ ಇದೆ. ಅಷ್ಟು ದೊಡ್ಡ ಬಾವುಟವನ್ನು ಹೆಗಲ ಮೇಲೆ ಹಾಕ್ಕೊಂಡು ರಪ ಚೈನ್ ಹಿಡ್ಕೊಂಡು ಮೇಲೆ ಹತ್ತಿ ಪ್ರತಿನಿತ್ಯ ಬಾವುಟವನ್ನು ಬದಲಾಯಿಸ್ತಾರೆ. ಒಂದು ದಿವಸ ಬಾವುಟ ಬದಲಾಯಿಸ್ತಾ ಇರಲಿಲ್ಲ ಅಂದರೆ ಇವತ್ತೇನೋ ಆಯಾಸ ಆಯಿತು, ಸುಸ್ತಾಯಿತು, ಕಾಲು ಜಾರ್ತು, ಕೈ ಜಾರ್ತು, ಆಗಲಿಲ್ಲ ಅನ್ನೋ ಮಾತೇ ಇಲ್ಲ. ಅಪ್ಪಿತಪ್ಪಿ ಬಾವುಟವನ್ನು ಗೋಪುರದ ಮೇಲೆ ಹಾರಿಸ್ತಿಲ್ಲ ಅಂದರೆ ಇನ್ನು ಮುಂದಿನ 18 ವರ್ಷ ದೇವಾಲಯದ ದ್ವಾರವನ್ನು ಕ್ಲೋಸ್ ಮಾಡಬೇಕು ಎಂಬತಕ್ಕಂಥದ್ದು ಶಾಸನ ಇದೆ. ಅಲ್ಲಿ ಯೋಚನೆ ಮಾಡಿ, ಪ್ರತಿನಿತ್ಯ ಬಾವುಟ ಹತ್ತಲೇಬೇಕು, ಬಾವುಟ ಮೇಲ್ಗಡೆ ಹೋಗಬೇಕು, ಬಾವುಟವನ್ನು ಚೇಂಜ್ ಮಾಡಬೇಕು, ಹಳೆ ಬಾವುಟ ತೆಗಿಬೇಕು, ಹೊಸ ಬಾವುಟವನ್ನು ಹಾಕಬೇಕು. ಆ ಪತಾಕೆಯನ್ನು, ಬಾವುಟವನ್ನು ಒಂದು ದಿನ ಏನಾದರೂ ಹಾಕದಿರ ನಿಲ್ಲಿಸಿದ್ರೆ ಇನ್ನು ಮುಂದಿನ 18 ವರ್ಷ ದೇವರ ದರ್ಶನ ಇಲ್ಲ. ಅದಕ್ಕಾಗಿ ಇವತ್ತಿಗೂ ಆ ಪದ್ಧತಿಯನ್ನು ತಪ್ಪಿಸಿಲ್ಲ. ಪ್ರತಿನಿತ್ಯ ಹೊಸದಾದಂಥ ಬಾವುಟ ಹಾಕಿದಾಗ ಆ ಹಳೆ ಬಾವುಟವನ್ನು ಅಲ್ಲಿನ ಭಕ್ತರಿಗೋ ಅಥವಾ ಯಾರಾದರೂ ಈ ಥರ ಅಪೇಕ್ಷೆ ಬೇಡಿದ್ರೋ ಅಥವಾ ಯಾರಾದರೂ ಮಹನೀಯರಿಗೋ ಅಥವಾ ಗಣ್ಯರಿಗೋ ಆ ಒಂದು ದೇವಾಲಯದ ಬಾವುಟವನ್ನು ಕೊಡುವಂಥದ್ದು ಇಲ್ಲಿಗೂ ಆ ಪದ್ಧತಿ ಇದೆ. ಇದು ಬರೀ ಆನಂದ್ ಗುರುಜಿಗೆ ಮಾತ್ರ ಕೊಟ್ಟಿದ್ದಲ್ಲ. ಆಮೇಲೆ ತಾವೆಲ್ಲರೂ ತಪ್ಪು ತಿಳ್ಕೊಳ್ಬೇಡಿ, ಆನಂದ್ ಗುರುಜಿಗೆ ಮಾತ್ರ ಈ ಬಾವುಟ ಸಿಗ್ತಾ, ಅದಲ್ಲ. ಅದೃಷ್ಟ ಭಗವಂತ ನನಗೊಂದು ಆ ಬಾವುಟವನ್ನು ದಯಪಾಲಿಸಿದ್ದಾನೆ. ಅದನ್ನು ನೋಡಲಿಕ್ಕೆ ನಿಮಗೆ ನಾವು ದಾರಿ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ, ಸ್ಪರ್ಶಿಸಿ, ಆನಂದ ಪಡಿ. ಯಾಕೆಂದರೆ ಸಾಮಾನ್ಯವಾದ ಮಾತಲ್ಲ, ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಹಾಗೆ ಇಷ್ಟೆಲ್ಲ ಅದ್ಭುತಗಳಿರ್ತಕ್ಕಂಥದ್ದು, ಇಷ್ಟೆಲ್ಲ ಅದ್ಭುತಗಳನ್ನು ಹೊತ್ತುಕೊಂಡು ಇವತ್ತಿಗೂ ಸಹಿತ ಕಲಿಯುಗದಲ್ಲಿ ಇಂಥದ್ದೊಂದು ಪವಾಡ ಇದೆ ಅಂದರೆ ಆ ಹೋಗಿ ನೋಡುವಂಥ ಕಣ್ಗಳು ಸಾಕಷ್ಟು ಆಗುತ್ತೆ. ಜನಸಾಗರ ಏನು ಕಡಿಮೆ ಇಲ್ಲ. ದರ್ಶನಕ್ಕೆ ಹೋಗಿ ನಿಂತರೆ ಸರತಿ ಸಾಲಲ್ಲಿ ಬೇಕು ದಿನಗಳು, ಗಂಟೆಗಳ ಕಾಲ ಟೈಮ್ ಮುಂದೆ ಕೊಟ್ಟೋಗುತ್ತೆ. ಆದರೂ ಎಷ್ಟು ಜನ ಹೋದರೂ ದೇವರಿಗೆ ಹತ್ತಿರದಲ್ಲಿ ಎಲ್ಲರೂ ದರ್ಶನ ಮಾಡ್ಬೋದು. ಅಂತಹ ವೈಭವಪೂರಿತವಾದಂತಹ ಪೂರಿ ಜಗನ್ನಾಥ ಕ್ಷೇತ್ರ ಇದೇ ಬರ್ತಕ್ಕಂಥ ಶನಿವಾರ ಬೆಳಗ್ಗೆ 8 ಗಂಟೆಗೆ, ಪ್ರತಿ ಶನಿವಾರ ನೋಡಿದ ಹಾಗೆ ಈ ಶನಿವಾರ ಸಹಿತ ವೈಭವಪೂರಿತವಾದಂತಹ ಪೂರಿ ಜಗನ್ನಾಥ ಕ್ಷೇತ್ರವನ್ನು ದರ್ಶನ ಮಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಪೂರಿ ಜಗನ್ನಾಥ ಕ್ಷೇತ್ರದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ ರಾಶಿಫಲ ಪ್ರಾರಂಭದಲ್ಲೇ ಹೇಳಬೇಕಿತ್ತು, ಆದರೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ
ಪೂರಿ ಜಗನ್ನಾಥನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳುವಾಗ ಸಮಯ ಅಂತಕ್ಕಂಥದ್ದು ಮುಂದೆ ಹೊರಟೋಗಿದೆ. ಏನೇ ಆದರೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೆಲ್ಲವೂ ನಡೀತಾನೆ ಇರುತ್ತೆ. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಇವತ್ತಿನ ಕಾಯಕ. ಗುರುವಾರ, ಗುರುಗಳ ಆಶೀರ್ವಾದ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಆಶೀರ್ವಾದ, ಜಗದ್ಗುರುಗಳಾದಂತಹ ಆದಿಶಂಕರರ ಆಶೀರ್ವಾದದೊಂದಿಗೆ ಇವತ್ತು ರಾಶಿಫಲವನ್ನು ಎಲ್ಲರೂ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದೆಲ್ಲ, ಭಯಪಡಬೇಕಾದ್ದೆಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಮಾಡುವಂತಹ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಫಲಾಫಲಗಳ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯಿಂದ ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ನೀವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಅನುಗ್ರಹವನ್ನು. ನಿಮ್ಮ ಕುಲದೇವರ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿದ್ದು ಮಾಡಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ಇವತ್ತಿನ ದಿವಸ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಹರಿಯುವ ನೀರು, ಸಮುದ್ರ ಅಥವಾ ನಿಂತಿರುವ ನೀರು, ಕೆರೆ, ಬಾವಿ ಇಂತಹ ಕಡೆ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ನೀರಿರೋ ಕಡೆ ಇವತ್ತು ನಿಮ್ಮ ಒಂದು ದಿನಚರಿ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದಲ್ಲ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಸಾಕಷ್ಟಿದೆ. ಆ ಮನಸ್ತಾಪಗಳಿಂದ ಏನು ಮಾಡಬೇಕು, ಬಿಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಈ ಸರಿ ತಪ್ಪುಗಳು ಮತ್ತು ಯಾವುದೂ ಸಹಿತ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಹಾಗೆ ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕು ಸಿಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಬೇಕು. ಅದಕ್ಕಾಗಿ ಸಾಧ್ಯವಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ವೃಷಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭರಾಶಿಯವರಿಗೆ ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನವೋ ಅಥವಾ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರ ನಂತರ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಸ್ವಲ್ಪ ಚಂಚಲತೆ ಆಗ್ಬೋದು, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ಬೋದು. ಇನ್ನೇನಾದ್ರು ಒಂದು ಸಾಧನೆ ಮಾಡೋಣವಾ, ಇನ್ನೇನಾದ್ರು ಒಂದು ಬದಲಾವಣೆ ತಂದುಕೊಳ್ಳೋಣವಾ, ಅಥವಾ ನೀವು ಮಾಡುವಂಥ ಕಾಯಕವನ್ನು 4-6 ಜನ ನಿಮ್ಮನ್ನು ಗೌರವಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು ಸಹಿತ ಇವತ್ತಿದೆ. ಏನೇ ಆದರೂ ಇವತ್ತಿನ ದಿವಸ ನೀವು ಮಾಡುವ ಕೆಲಸ ಸಾಕಷ್ಟು ಶ್ಲಾಘನೀಯವಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಗ್ರಹಸ್ಥಿತಿಗಳ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಚಂದ್ರ ಮನಸ್ಕಾರಕ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ. ಬುಧ ಜ್ಞಾನಕಾರಕ, ಜ್ಞಾನವನ್ನು ದಯಪಾಲಿಸ್ತಾನೆ. ಅಂದುಕೊಂಡಿದ್ದಂತಹ ಎಲ್ಲ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲ ನಿಮ್ಮದಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲದಿದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ನಿಮ್ಮ ಲಾಭವನ್ನು, ಅಂದುಕೊಂಡಷ್ಟು ಕೆಲಸಗಳನ್ನು, ಅದರಲ್ಲೂ ಮುಖ್ಯವಾಗಿ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾದ್ದರಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಒಂದು ಸಮಯ ಅಷ್ಟು ಸಮಂಜಸಕರವಾದ್ದಲ್ಲ. ಈ ಒಂದು ಸಮಯವನ್ನು ದಾಟಿಕೊಂಡ್ರೆ ಮತ್ತಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ಶಕುಂತಲಾ. ಶಕುಂತಲಾ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕರೆ ಸಿಕ್ಕಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ದಿನದಿಂದ ಪ್ರಯತ್ನ ಪಡ್ತಿದ್ದೆ, ಇವತ್ತು ಸಿಕ್ಕಿದೆ ಗುರುಗಳೇ. ಒಳ್ಳೆದಾಗಿ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಕರೆ ಸಿಕ್ಕ ಪ್ರಾರಂಭ ಹಾಗೆ ಅಮ್ಮ, ಇರಲಿ, ಹೇಳು ತಾಯಿ. ನಾವು ನೀವು ಆಶ್ರಮಕ್ಕೆ ಬಂದಿದ್ವಿ ಗುರುಗಳೇ. ವರಹದೇವರ ದರ್ಶನ ಮಾಡಿದ್ರೆ ಸಾಲಿಗ್ರಾಮ ತಂದಿಟ್ಟಿದ್ರಲ್ಲ, ಅವಾಗ ಬಂದಿದ್ವಿ, ನಿಮ್ಮನ್ನು ನೋಡಿದ್ವಿ. ಓ, ಪ್ರಾರಂಭ ದಿನದಲ್ಲಿ ನಿಮ್ ಕಾಲ್ ಸಣ್ಣ ಮಾಡೋಷ್ಟು ಸಿಗ್ಲಿಲ್ಲ, ಕಾಲ್ ಧೂಳು ಸಣ್ಣ ಮಾಡ್ಕೊಂಡ್ ಬಂದ್ವಿ ಗುರುಗಳೇ. ಆದರೆ ನೀವು ಪ್ರಾರಂಭ ದಿನಗಳಲ್ಲಿ ಬಂದಿದ್ದೀರಿ. ಈಗ ನೀವು ಆಶ್ರಮ ನೋಡಿದ್ರೆ ಸಂಪೂರ್ಣ ಬದಲಾವಣೆನೇ ಆಗೋಗಿದೆ. ಅಲ್ಲಿ ಸ್ವಾಮಿ ದೇವರ ಸಾನ್ನಿಧ್ಯವೇ ಬಂದು ಕೂತ್ಕೊಂಡಿದೆ. ಒಮ್ಮೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಬರ್ತೀನಿ ಗುರುಗಳೇ. ಹೇಳಮ್ಮ. ಗುರುಗಳೇ, ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ಅವನಿಗೆ ಬೆನ್ನೋವು ಬರ್ತಾ ಇರುತ್ತೆ ಗುರುಗಳೇ. ಪಿತೃ ದೋಷ ಅಂತ ಹೇಳಿದ್ರು. ಗೋಕರ್ಣಕ್ಕೆ ಹೋಗಿ ಪೂಜೆ ಮಾಡ್ಕೊ ಬಂದ್ವಿ, ಮತ್ತೆ ಶ್ರೀರಂಗಪಟ್ಟಣದಲ್ಲೂ ಮಾಡ್ತಿದ್ವಿ. ಬೆನ್ನೋವೇನು ಕಡಿಮೆ ಆಗಿಲ್ಲ. ಮತ್ತೆ ಈ ಸರಿ ಸೆಕೆಂಡ್ ಇಯರ್ PUC ಪಾಸ್ ಆಗಿದೆ, IIT ಎಕ್ಸಾಮ್ ಬರ್ತಿದ್ದೆ, ಅಡ್ವಾನ್ಸ್ ಪಾಸ್ ಆಗಿದ್ದಾನೆ. ಅವ್ನ್ ಬೇರೆ ಕಡೆ ಸೀಟ್ ಸಿಗುತ್ತಾ ಹೋಗ್ತಾನ ಗುರುಗಳೇ ಅಂತ ಕೇಳ್ಬೇಕಿತ್ತು. ಖಂಡಿತ ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ಆದರೆ ಆ ಬೆನ್ನೋವು ಪಿತೃದೋಷಕ್ಕೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಅದನ್ನು ಎಲ್ಲೋ ನಿಮಗೆ ದಾರಿ ತಪ್ಪಿಸಿ ಬೇರೆ ಥರ ಆಗಿದೆ, ಮನಸ್ಥಿತಿ ಬೇರೆ ಚೇಂಜ್ ಮಾಡಿದ್ದಾರೆ. ಆದರೆ ನಾನು ಹೇಳೋದಿಷ್ಟೇನಮ್ಮ, ಪಿತೃದೋಷ ಬಂದಾಗ ಬೆನ್ನೋವಾಗಲಿ ಪ್ರತ್ಯೇಕವಾದಂಥ ಒಂದು ಭಾಗಗಳ ನೋವು ಬರ್ತಕ್ಕಂಥದ್ದಲ್ಲ. ಪಿತೃದೋಷ ಇದ್ದರೆ ವ್ಯಕ್ತಿ ತಾನು ಹಾಕುವ ಹೆಜ್ಜೆ ಅಭಿವೃದ್ಧಿ ಇರೋದಿಲ್ಲ. ದಿನೇ 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 ಕ್ಷೀಣಿತವಾಗ್ತಾ ಬರ್ತಾನೆ. ಆರೋಗ್ಯ ಹದಗೆಡುತ್ತೆ. ಆರೋಗ್ಯ ಹದಗೆಟ್ಟರೆ ಪ್ರತ್ಯೇಕವಾಗಿ ಈ ಥರ ಭಾಗಗಳಲ್ಲಿ ತೊಂದರೆ ಕೊಡುವಂಥದ್ದಲ್ಲ. ಅದರಿಂದ ನೀವು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಸಾಧ್ಯವಾದರೆ ಮಗ ಇದ್ದಾನ ಮನೆಯಲ್ಲಿ? ಕೊಡಮ್ಮ. ಹಲೋ. ಹಲೋ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀವಿ ಗುರುಜಿ. ನಾವು ನಿಮ್ಮ ಆಶ್ರಮಕ್ಕೆ ಬಂದು ಭೂವರ ಸ್ವಾಮಿ ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಗುರುಜಿ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಾಳೆ ಆಗಸ್ಟ್ 1ರಿಂದ ತುಂಬಾ ಒಳ್ಳೇದಾಗಿದೆ ಗುರುಜಿ. ಆಗಸ್ಟ್ 1ರಿಂದ 11ರವರೆಗೂ ಜಾತ್ರೆ ಇದೆ. ಅದರಲ್ಲಿ 8, 9 ಆನೆ ಅಂಬಾರಿ ಉತ್ಸವ ಇರುತ್ತೆ. ತಾವೆಲ್ಲರೂ ಬನ್ನಿ. ಖಂಡಿತವಾಗ್ಲೂ ಮಿಸ್ ಮಾಡ್ದೇನೆ ಬರ್ತೀವಿ ಗುರುಜಿ. ಬನ್ನಿ ಬನ್ನಿ, ಬಂದು ಬರಬೇಕು. ಬಂದು ನಿಮ್ಮ ಕೈಲಾದಂತಹ ವಾಲಂಟ್ರಿಯಾಗಿ ನಿಂತ್ಕೊಂಡು ಒಂದು ಸೇವೆ ಮಾಡು. ಒಂದು 4 ಜನ ಭಕ್ತರನ್ನ ಒಂದು ಕಡೆ ಕೂಡಿಸೋದು, ತೀರ್ಥ ಪ್ರಸಾದ ಕೊಡಿಸೋದು ಮಾಡು. ಒಳ್ಳೇದಾಗಲಿ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನೀನು ಭಯಪಡಬೇಡ. ಮತ್ತು ಯಾವುದೋ ಒಂದು ಪಿತೃದೋಷವೋ ಅಥವಾ ಯಾವುದೋ ಹಿರಿಯರ ದೋಷದಿಂದ ನಿನ್ನ ಆರೋಗ್ಯ ನಿನಗೇನೋ ತೊಂದರೆ ಆಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನಿನ್ನ ಸ್ವರತರಂಗ ತುಂಬ ಚೆನ್ನಾಗಿದೆ. ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಸ್ವಲ್ಪ ವೈದ್ಯರ ಸಹಾಯ ತಗೋ. ಜೊತೆಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡು. ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀಯ. ನಿನ್ನಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆ ಹೊರಡುವಂಥದ್ದು, ಅಲ್ಲಿನ ಉಪಾಧ್ಯಾಯರು ಅಧ್ಯಾಪಕರು ಹೇಳುವಂಥ ಮಾತನ್ನು ಆಲಿಸ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವರಿಗೆ ಅಥವಾ ಒಂದು ನ್ಯಾಯಸ್ಥಾನದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಿರ್ತಕ್ಕಂಥವರಿಗೆ ಅಥವಾ ಇವತ್ತು ಯಾವುದೇ ಒಂದು ಕೆಲಸದಲ್ಲಾದರೂ ಒಂದಷ್ಟು ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಖಂಡಿತ ಆ ಪ್ರಗತಿಯನ್ನು ಕಾಣ್ತೀರಿ. ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪಗಳು ಬರ್ತಿರುತ್ತೆ. ಅದಕ್ಕಾಗಿ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ, ಧೈರ್ಯವಾಗಿರಿ. ಒಳ್ಳೆ ಫಲಗಳನ್ನಂತೂ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇದ್ರ ಜೊತೆಗೆ ಇವತ್ತಿನ ದಿವಸ ಒಂದು ಕೆಂಪು ಬಣ್ಣದ ಹೂ ಆಗಲಿ, ಕೆಂಪು ಬಣ್ಣದ ಗಂಧ ಆಗಲಿ, ಕೆಂಪು ಬಣ್ಣದ ವಸ್ತ್ರ ಆಗಲಿ, ಇಂತಹದ್ದನ್ನು ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಯಾವುದಾದ್ರೂ ಒಂದು ದೇವಾಲಯ ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳೇನು ಮಾಡ್ಕೊಳ್ತಾ ಇದ್ದೀರೋ ಅದನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮಗೆ ಸಾಧ್ಯವಾದಷ್ಟು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ಕೊಳ್ಳುವಂಥ, ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥ, ಹೊಸ ಉದ್ಯೋಗಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಡುವಂಥ, ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದಂತಹ ಒಂದು ಮಾರ್ಗದರ್ಶಕರ ಸಹಾಯದಿಂದ ಏನಾದರೂ ಒಂದು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಹಾಗಾಗಿ ಇವತ್ತು ನೀವು ಅಂದುಕೊಂಡಷ್ಟು ಲಾಭವೇ ಇದೆ. ಹಾಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವೂ ಇದೆ, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವೂ ಇದೆ. ಏನೇ ಆದರೂ ನಾನು ನಂದು ಎಂಬತಕ್ಕಂಥದ್ದು ಇವತ್ತು ಸ್ವಲ್ಪ ನಿಮಗೆ ಮದ ತುಂಬದಂಗೆ ಆಡುತ್ತೆ. ಅಂದರೆ ಈ ಮದ ಮಾತ್ಸರ್ಯ ಅನ್ನತಕ್ಕಂಥದ್ದು ಇದೆಯಲ್ಲ, ಅದು ಬೇಕಾಗಿ ಬರ್ತಕ್ಕಂಥದ್ದಲ್ಲ, ಆ ಕಾಲಕ್ಕೆ ಬಂದು ಒದಗಿಬಿಡುತ್ತೆ. ಅದು ಆ ಕಾಲಕ್ಕೆ ಅದು ಬಂದರೂ ಅದನ್ನು ಸರಿಯಾದ ರೀತಿ ನೀವು ಅದನ್ನು ನೋಡ್ಕೊಳ್ಳಿಲ್ಲ ಅಂದರೆ ಆ ಕ್ಷಣಕ್ಕೆ ಬಂದು ಅದನ್ನು ಆಗುವಂತಹ ಸಮಸ್ಯೆಗಳಿದೆಯಲ್ಲ, ಅದು ಮತ್ತಷ್ಟು ಒಂದು ಹೆಜ್ಜೆ ದೂರ ಇಟ್ಕೊಂಡಾಗಿರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಒಂದಷ್ಟು ಇರುವೆ ಗೂಡುಗಳಿಗಾಗಲಿ ಅಥವಾ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ರಾಜರಾಜೇಶ್ವರಿಯೋ, ಶಕ್ತಿ ದೇವತೆಯೋ, ಗ್ರಾಮ ದೇವತೆಯೋ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ವೃತ್ತಿಯ ಅಭಿವೃದ್ಧಿ ಕಡೆ ಬಹಳ ಆಲೋಚನೆ ಮಾಡಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ದೂರದ ಆಲೋಚನೆ ಮಾಡುವಂಥದ್ದು ಸರಿಯಿಲ್ಲ. ಇವತ್ತು ವ್ಯಾಪಾರ ಧರ್ಮವನ್ನು, ಸರಿಯಾದ ಮಾರ್ಗವನ್ನು, ಸರಿಯಾದ ಕ್ರಮವನ್ನು ಅನುಸರಿಸಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾ, ಆ ಬದಲಾವಣೆ ತರುವಂಥ ಕಾಲನೂ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಒಂದು ಹೆಜ್ಜೆ ಎಚ್ಚರಿಕೆಯಾಗಿ ಹಾಕ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಅಥವಾ ಲೇವಾದೇವಿ ಮಾಡುವಾಗ, ವ್ಯಾಪಾರ ವ್ಯವಹಾರ ಮಾಡುವಾಗ ಒಂದಷ್ಟು ಚಾತುರ್ಯಗಳಾಗ್ಬೋದು, ಸಮಸ್ಯೆ ಆಗ್ಬೋದು. ಅದಕ್ಕಾಗಿ ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಅಮ್ಮ ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೌನಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ, ಗುರುಬ್ರಹ್ಮ ಗುರು ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಅಮ್ಮ, ಹೇಳಮ್ಮ. ಗುರುಜಿ, ನನ್ನ ಮಕ್ಕಳು ಆಗ್ತಿಲ್ಲ, 2 ವರ್ಷ ಆಯ್ತು ಗುರುಜಿ ಮದುವೆಯಾಗಿ. ನಿಂತ್ಕೊಂಡ್ಬತ್ತಿ ಮತ್ತೆ ಇದಾಗ್ತದೆ ಗುರುಜಿ, ಆಭಾಷಣ ಆಗ್ತದೆ. 4 ಥರ ಆಯ್ತು ಗುರುಜಿ, ಈ ಥರ ಆಗ್ತದೆ. ಮದುವೆಯಾಗಿ ಬರೀ 2 ವರ್ಷ ಮಾತ್ರ ತಾನೇ ಆಗಿದೆ? 2 ವರ್ಷ ಆಗಿದೆ ಗುರುಜಿ. ಅದರಲ್ಲಿ 4 ಬಾರಿ ಗರ್ಭ ನಿಂತು ಹೋಗ್ತಾ ಇದೆಯಾ? ಹ್ಞೂ ಗುರುಜಿ. ಗರ್ಭ ನಿಂತ ಮೇಲೆ ಎಷ್ಟು ದಿವಸಕ್ಕೆ ಹೋಗುತ್ತೆ ಈ ಥರ ಹಿಂಗೆ ಡೆಲಿವರಿ ಪ್ರಾಬ್ಲಮ್ ಆಗ್ತಾ ಇದೆ? ತಿಂಗಳ ಮೇಲೆ 1.5 ತಿಂಗಳ ಹಿಂಗೆ 2 ತಿಂಗಳ ಹಿಂಗಾಗಿ ಇದಾಗ್ತಾ ಇದೆ ಗುರುಜಿ. ಒಂದು ಕೆಲಸ ಮಾಡಮ್ಮ, ಒಂದು 2 ತಿಂಗಳು ಕ್ರಮಬದ್ಧವಾಗಿ ನಿನ್ನ ಆಹಾರ ಪದ್ಧತಿಗಳನ್ನು ಚೆನ್ನಾಗಿಟ್ಕೊಂಡು ಮನಸ್ಸನ್ನು ಗಟ್ಟಿಯಾಗಿ ಧೈರ್ಯವಾಗಿದ್ದುಕೊಂಡು ನಿನ್ನ ಮನಸ್ಸಲ್ಲಿ ಆತಂಕ ಪಡೆದಿರ ಧೈರ್ಯವಾಗಿರು. ಮಂತ್ಲಿ ಡೇಟ್ಸ್ ಕರೆಕ್ಟಾಗಿದೆಯಲ್ವಾ? ಕರೆಕ್ಟ್ ಇದೆ ಗುರುಜಿ, ಇನ್ನು ತಿಂಗಳೊಳಗಡೆ ಆಗ್ತಾ ಇದೆ ಗುರುಜಿ. ಒಂದು ಕೆಲಸ ಮಾಡು, ಈ ಸತಿ ಅಶೋಕಾರಿಷ್ಟ ಅಂತ ಸಿಗುತ್ತೆ, ಅದನ್ನು ಒಂದು 15 ದಿವಸ ಅಥವಾ 1 ತಿಂಗಳು ಕರೆಕ್ಟಾಗಿ ತಗೋ. ಅದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಅರಳಿ ವೃಕ್ಷ ಇರುತ್ತಲ್ಲ, ಅಶ್ವತ್ಥ ಮರ, ಆ ಅಶ್ವತ್ಥ ಮರದ ಚಿಗುರನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಆ ಚಿಗುರನ್ನು ಒಂದು ಚೂರು ಹಾಲಲ್ಲಿ ಹಾಕೊಂಡು ತಗೋ. ಅಥವಾ ಅಶ್ವತ್ಥ ಮರದ ಕಾಯಿ ಇರುತ್ತೆ, ಸಣ್ಣ ಸಣ್ಣ ಕಾಯಿಗಳು ಉದುರಿದ್ರೆ ಅದು ಸಿಗಲಿ, ಇಲ್ವಾ ಅದರ ಚಿಗುರು ಆದರೂ ಸಿಕ್ಕೇ ಸಿಗುತ್ತೆ, ಸಣ್ಣ ಎಲೆಗಳು. ಅದನ್ನು ತೊಗೊಂಡು ಒಂಚೂರು ಆಹಾರದಲ್ಲಿ ತೊಗೊಳ್ತಾ ಬಾ. ಅದನ್ನೊಂದು 15 ದಿವಸ 20 ದಿವಸ ಕಂಟಿನ್ಯೂ ಮಾಡು. ನಿನ್ನ ಗರ್ಭದಲ್ಲಿರ್ತಕ್ಕಂಥ ಏನೇ ದೋಷ ಇದ್ದರೂ ಬೇಗ ದೂರ ಆಗುತ್ತೆ. ಅದಾದ ನಂತರ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಗರ್ಭ ನಿಲ್ಲುತ್ತೆ, ಭಯಪಡಬೇಡ. ತಾಯಿ ಆಶೀರ್ವಾದ ಇದೆ, ಒಳ್ಳೆ ಮಗುಗೂ ಜನ್ಮ ಕೊಡ್ತೀಯ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇರುತ್ತೆ. ಮನಸ್ಸಲ್ಲಿ ಒಂದಿಷ್ಟು ದುಃಖದ ಸನ್ನಿವೇಶ ಎದುರಾಗ್ತಾ ಇರುತ್ತೆ. ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಕಣ್ಣಲ್ಲಿ ನೀರು ಬರುವಂಥದ್ದು, ಒಂಥರ ಭಯಪಡುವಂಥದ್ದು, ಅಥವಾ ಹಿಂದೆ ಯಾವತ್ತೋ ಮಾಡತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನು ಪನಿಷ್ಮೆಂಟ್ ಆಗುತ್ತೋ ಎಂಬತಕ್ಕಂಥ ಆತಂಕ, ಭಯ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಒಂದಿಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಹಾಗೆ
ಇವತ್ತು ವೃತ್ತಿಯ ಅಭಿವೃದ್ಧಿಗಾಗಿ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಇವತ್ತು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಹಾಗೆ ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ತು ತನ್ನದೇ ಆದಂತಹ ಕಾಯಕದಲ್ಲಿ ಮುಂದೆ ನಡೀಬೇಕು ಎಂಬತಕ್ಕಂಥ ಚಿಂತನೆಯೂ ಇದೆ. ಏನೇ ಆದರೂ 11 ಗಂಟೆ 20 ನಿಮಿಷದವರೆಗೂ ಮಾತ್ರ ಹೀಗೆ. 11 ಗಂಟೆ 20 ನಿಮಿಷದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡು ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಏನೆಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅದರ ಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರದಿಂದಲೂ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಲಾಭವನ್ನು, ಒಂದು ಸ್ಥಾನಮಾನವನ್ನು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ಮತ್ತು ದೇವತಾರಾಧನೆಯನ್ನು ಮಾಡುವಂತಹ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ಶ್ವೇತವರ್ಣದ ವಸ್ತ್ರ, ಜೊತೆಗೆ ಬಿಳಿಯ ಬಣ್ಣದ ಹೂ ಅಥವಾ ಬಿಳಿಯ ಬಣ್ಣದ ದಾರ, ಇಂತಹದ್ದನ್ನು ಒಂದು ದೇವಿ ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಅಥವಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಎಲ್ಲಾದರೂ ಗುರುಗಳ ಸಾನ್ನಿಧ್ಯವಿದ್ದು, ಗುರು ರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರ ಇದ್ದರೂ ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲೊಂದು ದರ್ಶನ ಮಾಡ್ಕೊಂಡು ಬರೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದ್ದು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿದ್ದು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಹೊಸದಾದಂಥ ಒಂದು ಕೆಲಸಕ್ಕೆ ಪ್ರಯತ್ನ ಪಡುವಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸುವಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ, ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಅಷ್ಟೇ ಯೋಗ ಫಲ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ರಾಮನಗರದಿಂದ ಕರೆ ಮಾಡ್ತಾ ಇದ್ದೀವಿ. ರಾಮನಗರದಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ಕವಿತಾ ಅಂತ. ಕವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ವರ್ಷಗಳಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದೆ. ಜೊತೆಗೆ ನನ್ನ ಮದ್ವೆಗೂ ಕೂಡ ನೀವೇ ಹೇಳ್ಕೊಟ್ಟಿದ್ದು ಅನುಷ್ಠಾನ, ಅದರಿಂದನೇ ನನಗೆ ಮದ್ವೆ ಆಗಿದ್ದು. ಓ, ತುಂಬಾ ಸಂತೋಷ ತಾಯಿ. ಮದ್ವೆ ಆಗಿ ಈಗ 2.5 ವರ್ಷ ಆಗಿದೆ ಗುರುಗಳೇ. ಏನ್ ತೊಂದ್ರೆ ಅಂದ್ರೆ ನೀವು ಹೇಳಿದ್ದು 11 ದಿನದಲ್ಲಿ ಅನುಷ್ಠಾನ ಮಾಡಿದ್ದೆ. 11 ದಿನದೊಳಗೇನೆ ಗಂಡನ ಕಡೆಯವ್ರು ಬಂದ್ರು, ಮದ್ವೆನೂ ಸೆಟ್ ಆಗೋಯ್ತು. ಆದ್ರೆ ಮದ್ವೆ ಆಗಿ 2.5 ವರ್ಷ ಆಯ್ತು, ಒಂದು ದಿನಕ್ಕೂ ಗುರುಗಳೇ ನನ್ ಗಂಡ ಚೆನ್ನಾಗಿ ನೋಡ್ಕೊಳಲ್ಲ. ಮಗು ಕೂಡ ಆಗಿದೆ ನನಗೆ, 1.5 ವರ್ಷದ ಮಗು ಇದೆ. ಒಂದು ದಿನಕ್ಕೆ ನನ್ನ ಮೇಲೆ ಆಸೆಯಿಂದ ಮಾತಾಡ್ಸಲ್ಲ, ಒಂದು ದಿನ ಚೆನ್ನಾಗಿ ನೋಡ್ಕೊಳಲ್ಲ. ನಾನು ಪ್ರೆಗ್ನೆಂಟ್ ಇದ್ದಾಗೂ ಕೂಡ ನನ್ನ ಮೇಲೆ ತುಂಬಾ ಕೈ ಮಾಡಿದ್ದಾರೆ ಗುರುಗಳೇ. 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಗೂ ಕೈ ಎತ್ತಿದ್ದಾರೆ, ನನ್ನ ತಲೆ ಮೇಲೆಲ್ಲ ಹೊಡೆದಿದ್ದಾರೆ ಗುರುಗಳೇ. ಇನ್ನೂ ನಾನು ತುಂಬಾ ಅನುಭವಿಸ್ತಾ ಇದ್ದೀನಿ ಅದರಿಂದಾಗಿ. ಏನು ಅವರು ಕೆಲಸ ಏನ್ ಮಾಡ್ತಾರಮ್ಮ? ಅವರು ಸಿವಿಲ್ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನೋಡ್ಕೊಂತಾರೆ ಗುರುಗಳೇ. ಈಗ ಅವರು ಕೊಯಂಬತ್ತೂರಲ್ಲಿ ಪ್ರಾಜೆಕ್ಟ್ ಇದೆ ಅಂದ್ಬಿಟ್ಟು ಅಲ್ಲಿ ಓಡಾಡ್ತಾ ಇದಾರೆ. ನಾನು ಆಗ್ಲೇ 6 ತಿಂಗಳಿಂದ ನಾನು ಅಮ್ಮನ ಮನೇಲೆ ಇದ್ದೀನಿ ಗುರುಗಳೇ. ಖರ್ಚಿಗೆ 1 ರೂಪಾಯಿಗೆ ಅಂತ ಕಾಸು ಕೊಡಲ್ಲ. ನನಗೆ ಅಪ್ಪ ಕೂಡ ಇಲ್ಲ ಗುರುಗಳೇ, ಎಲ್ಲ ಅಮ್ಮನೇ ಮಾಡಿರೋದು. ಈಗ ದುಡಿಯಕ್ ಹೋಗ್ತೀನಿ ಅಂದ್ರೆ ನನ್ಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೂ ಕೂಡ ಕಳ್ಸಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದ್ರೆ ನೀನ್ ಏನ್ ಕೆಲ್ಸನೂ ಮಾಡ್ಬೇಡ, ನಾನ್ ನೋಡ್ಕೊಂತೀನಿ ಅಂತಾರೆ. ಕೈಗೆ ಖರ್ಚು ಕಾಸು ಕೇಳಿದ್ರೆ ಕಾಸು ಕೊಡಲ್ಲ. 40,000 ದುಡಿತಾರೆ ಗುರುಗಳೇ, 1 ರೂಪಾಯಿ ಅಂತ ಕೊಡಲ್ಲ. ಬರೀ ಖರ್ಚು ಕುಡಿತಾರೆ, ಚೆನ್ನಾಗಿ ತಿಂದು ಖಾಲಿ ಮಾಡ್ತಾರೆ ಹೊರತು 1 ರೂಪಾಯಿ ಕೊಡಲ್ಲ. ಹಾಗೆ ನನ್ನ ಮಗುನ ಕೂಡ ಆಸೆಯಿಂದ ಚೆನ್ನಾಗಿ ನೋಡ್ಕೊಳಲ್ಲ. ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿ ಅಂದ್ರೆ ಹ್ಞೂ ಅಂತೂ 2.5 ವರ್ಷದಿಂದ ಪಕ್ಕದಲ್ಲಿರೋ ದೇವಸ್ಥಾನಕ್ಕೂ ಕೂಡ ಜೊತೆಲಿ ಕರ್ಕೊ ಹೋಗಲ್ಲ ಗುರುಗಳೇ. ಮದ್ವೆ ಆದಾಗಿಂದ ಎಷ್ಟು ಆಸೆ ಇಟ್ಕೊಂಡಿದ್ದ ಒಂದು ಕೂಡ ಯಾವ್ದು ಇರ್ಲಿಲ್ಲ ಗುರುಗಳೇ. ತುಂಬಾ ನಿರಾಸೆ ಆಗ್ಬಿಟ್ಟಿದೆ ಮದ್ವೆ. ನಾನೊಂದು ಮಾತು ಹೇಳ್ತೀನಿ ಕೇಳು. ಅವರು ಗಂಡಿನ ಮನೆಯವ್ರು ಎಲ್ಲಿ? ಅವ್ರು ನಿಮ್ಮ ಯಜಮಾನರ ಮನೆ ಇರೋದಲ್ಲಿ? ಅವರು
ಮೈಸೂರಲ್ಲಿ ಅತ್ತೆ ಮಾವ ಇರೋದು, ಅವರು ಈಗ ಬೆಂಗಳೂರಲ್ಲೇ ಇದ್ರೆ. ಅತ್ತೆ ಮಾವ ಕೂಡ ತಿರುಗು ಕೂಡ ನೋಡಲ್ಲ ಗುರುಜಿ. ಎಷ್ಟು ಜನ ಮಗನ ಮಕ್ಕಳವರು? ಬಗ್ಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರು ಎಷ್ಟು ಜನ ಮಕ್ಕಳಮ್ಮ? ಅವ್ರಿಗೆ ಒಬ್ರು ಹೆಣ್ಮಗು ಒಂದು ಗಂಡ್ಮಗು. ಇವ್ರ ತಂಗಿ ಒಬ್ರು ಇದಾರೆ, ಅವ್ರಿಗೂ ಮದ್ವೆ ಆಗಿ ಅವ್ರಿಗೂ ಹೆಣ್ಮಕ್ಳು ಇದಾರೆ. ಅವರು ಚೆನ್ನಾಗಿದಾರೆ ಬೆಂಗಳೂರಲ್ಲೇ ಗುರುಗಳೇ. ಅವರು ಇದಕ್ಕೆ ಸಪೋರ್ಟ್ ಮಾಡೋದಿಲ್ವಾ? ಇಲ್ಲ ಗುರುಗಳು, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಇವ್ರ ಬಗ್ಗೆ ಹೇಳಿದ್ರು ಕೂಡ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಅಪ್ಪ ಅಮ್ಮನ್ಗೆ ಹೇಳಿದ್ದಾಯ್ತು, ತಂಗಿಗೆ ಹೇಳಿದ್ದಾಯ್ತು, ಇವರೆಲ್ಲ ನನ್ ಜೊತೆನೆ ಮಾತ್ ಬಿಟ್ಬಿಟ್ಟಿದ್ದಾರೆ, ನಾನೇ ಸರಿ ಇಲ್ಲ ಅಂತ. ಅವ್ರ ಮಗನೇ ಸರಿ ಇರೋದು, ನಾನೇ ಸರಿ ಇಲ್ಲ ಅಂತ ಯಾರು ನನ್ ಜೊತೆ ಮಾತಾಡ್ತಿಲ್ಲ ಗುರುಗಳೇ. ಈಗ ಆತ ಪ್ರತ್ಯೇಕವಾಗಿ ಮನೆ ಮಾಡಿದಾನ ಅಥವಾ ಅಪ್ಪ ಅಮ್ಮನ ಜೊತೆ ಎಲ್ಲ ಜೊತೆಲಿ ಇದ್ದೀರಾ ನೀವು ಇಷ್ಟು ದಿವಸ? ಮಗು ಆಗಿದ ತಕ್ಷಣ ನಮ್ಮ ಮತ್ತೆ ಸಪ್ರೇಟ್ ಮಾಡ್ಬಿಟ್ರು. ಪ್ರೀಮೆಚೂರ್ ಬೇಬಿ ನನಗಾಗಿದ್ದು 7 ತಿಂಗಳಿಗೆ ಹುಟ್ಟಿದ್ದು. ಸೊ ಅವಾಗನೇ ಸಪ್ರೇಟ್ ಆಗಿ ಹೋಗ್ಬಿಡಿ ಅಂತ ಸಪ್ರೇಟ್ ಮಾಡ್ಬಿಟ್ರು ಗುರುಗಳೇ. ಮಗುನ್ ನೋಡ್ಕೊಂಡು ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಆದರೂ ದುಡುಕ್ಬೇಡ, ಸ್ವಲ್ಪ ಅವ್ರ ಮನಸ್ಸನ್ನು ಸರಿಪಡಿಸ್ಕೊ. ಆದಷ್ಟು ಅವರಂತೆ ನೀನು ಇರಲಿಕ್ಕೆ ಪ್ರಯತ್ನ ಮಾಡು. ಒಳ್ಳೇದಾಗಲಿ ತಾಯಿ.